ಕಡೆಗೆ ಅಲ್ಲಿ ಕಾಡಿನಲ್ಲಿ ಅವರ ಆಹಾರವಾದ ಹಣ್ಣುಗಳನ್ನು ಪಿಂಡ ಪ್ರದಾನ ಮಾಡ್ತಾನೆ ಅಂತ ಹೇಳ್ತಾರೆ. ಅದೊಂದು ವಿಶೇಷವಾದ ಸಂಗತಿ. ಪಿಂಡ ಪ್ರದಾನ ಮಾಡಲಿಕ್ಕೆ ಈ ಯಾವುದೋ ಪಿಂಡ ಗಿಂಡ ಅಲ್ಲ, ಅಲ್ಲಿ ಹಣ್ಣು. ಯಾಕೆ ಅಂದರೆ ವಾಲ್ಮೀಕಿ ಒಂದು ಮಾತು ಹೇಳ್ತಾರೆ, ಯದನ್ನ ಪುರುಷೋ ಭವತಿ ತದನ್ನಾಸ್ತಸ್ಯ ದೇವತಾ ಅಂತ. ನೀವು ತಿನ್ನುವ ಆಹಾರ ಯಾವುದೋ ಅದನ್ನೇ ದೇವತೆಗಳಿಗೂ ಪಿತೃಗಳಿಗೂ ಕೊಡಿ ಅಂತ. ನೀವು ಮಾಂಸಾಹಾರಿಗಳಾದರೆ ನಿಮ್ಮ ದೇವರಿಗೂ ಮಾಂಸದ ಊಟ, ನೀವು ಶಾಕಾಹಾರಿಗಳಾದರೆ ನಿಮ್ಮ ದೇವರಿಗೂ ಶಾಖ, ನೀವು ಗೋಧಿ ತಿನ್ನೋರಾದರೆ ದೇವರಿಗೂ ಗೋಧಿದ್ದು ಪಿಂಡ, ನೀವು ಅಕ್ಕಿ ತಿನ್ನೋರಾದರೆ ದೇವರಿಗೂ ಅನ್ನದ ಪಿಂಡ, ಹಣ್ಣು ತಿನ್ನೋರಾದರೆ ದೇವರಿಗೂ ಹಣ್ಣು, ಪಿತೃಗಳಿಗೂ ಹಣ್ಣು ಅಷ್ಟೇ. ಯದನ್ನ ಅದರಿಂದ ಆ ಆಹಾರ ಕಾಡಿನಲ್ಲಿ ಸಿಗುವಂಥ ಫಲವಸ್ತುಗಳಿಂದ ಪಿಂಡ ಪ್ರದಾನ ಮಾಡಿದಂಥ ರಾಮಚಂದ್ರ. ಯದನ್ನ ಪುರುಷೋ ಭವತಿ ಅಂತ. ನಿನ್ನ ಆಹಾರ ಯಾವುದೋ ಅದನ್ನು ಪಿತೃಗಳಿಗೂ ದೇವತೆಗಳಿಗೂ ಅರ್ಪಿಸು. ಪಿತೃಗಳಿಗೆ ದೇವತೆಗಳಿಗೆ ಪ್ರತಿ ನಮ್ಮಲ್ಲಿ ಕೆಲವು ಕ್ರಮ ಉಂಟು. ಏನು ಅಂದರೆ, ಕೆಲವು ಮಡಿವಂತರ ಮನೆಯಲ್ಲಿ ನಾನು ಕೇಳಿದ್ದೇನೆ, ಮಡಿ ಅಡಿಗೆ ದೇವರ ಸಮರ್ಪಣೆಗೆ ಶೇಕಡಿಯಲ್ಲಿ, ಮತ್ತೆ ಇಲ್ಲಿ ಪ್ರೆಷರ್ ಕುಕ್ಕರ್ನಲ್ಲಿ, ಅದು ನಮಗೆ ಅದು ಶೇಕಡಿಯಲ್ಲಿ ಮಡಿ ಅಡಿಗೆ ಮಾಡಿ ದನಕ್ಕೆ ಹಾಕೋದು, ಅದು ತಿನ್ನೋಲ್ಲ. ಅಲ್ರಿ, ನಾವು ತಿನ್ನೋದನ್ನು ದೇವರಿಗೆ ಸಮರ್ಪಣೆ ಮಾಡಿ ಏನು ಉಪಯೋಗ? ನೀವು ಏನು ತಿಂತೀರೋ ಅದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ನೀವು ಪ್ರೆಷರ್ ಕುಕ್ಕರ್ನಲ್ಲಿ ಸ್ಟವ್ನಲ್ಲಿ ಅಡಿಗೆ ಮಾಡುವುದನ್ನು ತಿನ್ನುವುದಾದರೆ ದಯವಿಟ್ಟು ಅದನ್ನೇ ದೇವರಿಗೆ ಸಮರ್ಪಣೆ ಮಾಡಿ. ದೇವರಿಗೆ ಬೇರೆ ಮಡಿ ಅಡಿಗೆ ಮಾಡಬೇಡಿ. ದೇವರಿಗೆಲ್ಲ ಮಡಿಬೇಕಾದ್ದು ನಿಮಗೆ ನಮಗೆ. ಎಷ್ಟು ಮೂರ್ಖತನ ಇದೆ ಮಡಿಯ ಹೆಸರಿನಲ್ಲಿ ನಡೀತಾ ಇದೆ ಅಂದರೆ, ದೇವರಿಗೆ ಶೇಕಡಿ ಮಡಿ ಅಡಿಗೆ ಅದನ್ನು ಮಾಡಿ ತಿನ್ನಲಿಕ್ಕೆ ಇವರಿಗೆ ಬೇರೆ, ಇವರಿಗೆ ಒಳ್ಳೆ ಪಗದಸ್ತಾದ ಅಡಿಗೆ ಆಗಬೇಕು. ಅದು ದೇವರಿಗೆ ಮಡಿ ಅಡಿಗೆ ಅಂತ ಅಲ್ಲ. ದೇವರಿಗೆ ಯಾವಾಗ ಮಡಿ ಹಿಡಿದದ್ದು? ಅಲ್ಲ, ಇಷ್ಟು ಬುದ್ಧಿ ಬೇಡವಾ ಈ ಜನರಿಗೆ? ಮಡಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಪಶುವಿಗಿಂತ ಕಡೆಯಾಗಿ ವರ್ತಿಸ್ತಾರಲ್ಲ ಈ ಮಡಿವಂತರು. ದೇವರಿಗೆ ನಾವು ಏನು ತಿಂತೇವೋ ಅದನ್ನು ದೇವರಿಗೆ ಅರ್ಪಿಸಬೇಕು. ಇರೋದು ಹಾಗೆ. ನಮಗೆ ಬೇರೆ ಅಡಿಗೆ, ದೇವರಿಗೆ ಬೇರೆ ಮಡಿ ಅಡಿಗೆ. ಇದು ಅರ್ಥ ಉಂಟ ಇದಕ್ಕೇನಾದರೂ? ಎಷ್ಟು ನಾವು ಧರ್ಮದ ಹೆಸರಿನಲ್ಲಿ ಎಷ್ಟು ಡಿವಿಯೇಟ್ ಆಗ್ತಾ ಇದೆ ಅಂತ ನಮ್ಮ ಕಾನ್ಸೆಪ್ಟು ಹುಚ್ಚು ತನಕ ಹೋಗ್ತಾ ಇದೆ. ಅದನ್ನು ಯದನ್ನ ಪುರುಷ ಭವತಿ ವಾಲ್ಮೀಕಿ ಬಹಳ ಸ್ಪಷ್ಟವಾಗಿ, ನೀನು ಏನು ತಿಂತೀಯೋ ಅದನ್ನು ದೇವರಿಗೆ ಸಮರ್ಪಣೆ ಮಾಡು. ನೀನು ಮೈಲಿಗೆಯಲ್ಲಿ ಅಡಿಗೆ ಮಾಡಿ ತಿನ್ನುವುದಿದ್ರೆ ದೇವರಿಗೆ ಆ ಮೈಲಿಗೆದ್ದನ್ನೇ ಸಮರ್ಪಣೆ ಮಾಡು. ದೇವರಿಗೆ ಮಡಿಯಲ್ಲಿ ಅಡಿಗೆ ಮಾಡೋದು, ನೀನು ಮೈಲಿಗೆ ಅಡಿಗೆ ಮಾಡಬೇಡ. ನಿನ್ನ ಆಹಾರ ಯಾವುದು, ನೀನು ತಿನ್ನುವುದನ್ನು ಭಗವಂತ ನಿನಗೆ ಅರ್ಪಿತ ಅಂತ ದೇವರಿಗೆ ಅರ್ಪಣೆ ಮಾಡಿ ತಿನ್ನು, ಅಷ್ಟೇ ಇರೋದು. ದೇವರು ಕೊಟ್ಟ ಆಹಾರವನ್ನು ದೇವರಿಗೆ ಅರ್ಪಿಸಿ ತಿನ್ನು ಅಂತ. ಅವನ ಹಸಿವಿಗೋಸ್ಕರ ತಿನ್ನಿಸುವುದಲ್ಲ, ಅವನಿಗೆ ಮಡಿಯಾಗಬೇಕು ನಮ್ಮ ಮೈಲಿಗೆ ಅಲ್ಲ. ನಾವು ತಿನ್ನುವುದನ್ನು ಕೃತಜ್ಞತೆಯಿಂದ ಅವನಿಗೆ ಅರ್ಪಿಸಿ ತಿನ್ನೋದು. ಅಲ್ಲ, ನಿಮಗೆ ಇನ್ನೊಂದು ಉದಾಹರಣೆ ಹೇಳ್ತೇನೆ ನಾನು. ದೇವರದ್ದು ಬಿಡಿ, ಈ ಕೆಲವರು ಈಗ ಹಸ್ತೋದಕ ಪರಿಶಿಂಚನೆ ಮಾಡಿ ಪ್ರಾಣಾಯ ಸ್ವಾಹ ಅಪಾನಾಯ, ಅದಕ್ಕೆ ಮಡಿ ಅಡಿಗೆಯಲ್ಲಿ ಪ್ರಾಣಾಯ ಸ್ವಾಹ ಮಾಡೋದು, ಇದನ್ನು ಊಟ ಮಾಡೋದ? ಇದು ಮೈಲಿಗೆ ಆಯ್ತಲ್ಲ. ಇದು ಸ್ಟವ್ನಲ್ಲಿ ಮಾಡೋದ್ರಲ್ಲಿ ಪ್ರಾಣಾಹುತಿ ಕೊಡೋದು ಹಾಗೆ. ಅದಕ್ಕೆ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ಅಂತ ಅದು ಸ್ಟವ್ನದ್ದು. ಆಮೇಲೆ ಇಲ್ಲಿ ಊಟ. ಎಷ್ಟು ಪೆದ್ದುಗಳು ಅಂದರೆ ಈ ಮಡಿವಂತರು. ಅವರು ಅಂದರೆ ದೇವರಿಗೆ ಎಷ್ಟು ಅಪಚಾರ ಮಾಡ್ತಾ ಇದ್ದೇವೆ ಅನ್ನೋ ಎಚ್ಚರವೂ ಇಲ್ಲ. ಭಯಾನಕ ಇದು. ಧರ್ಮದ ಹೆಸರಿನಲ್ಲಿ ನಡೆಯುವಂಥ ಹೊಲಸು ಅಸಹ್ಯ ಆಚರಣೆಗಳನ್ನು ನೋಡಿದರೆ ಹೇಸಿಗೆ ಆಗುತ್ತೆ. ಯಾಕೆಂದರೆ ಅವರು ಮಾಡುವಷ್ಟು ಧರ್ಮಕ್ಕೆ ಅಪಚಾರ ನಾಸ್ತಿಕರು ಮಾಡೋಲ್ಲ. ದೇವರಿಗೆ ಮಾಡುವ ಅವಮಾನ ಇದು, ಬೇರೆ ಅಡಿಗೆ ಮಾಡೋದು. ನಾವು ತಿನ್ನುವುದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು, ನಮಗೆ ಬೇರೆ ಊಟ, ತಪ್ಪಿದು. ಅದನ್ನು ಬಹಳ ಸ್ಪಷ್ಟವಾಗಿ ಯದನ್ನ ಪುರುಷೋ ಭವತಿ. ನೀನು ಯಾವುದನ್ನು ಆಹಾರ, ಅನ್ನ ಅಂತಂದರೆ ಫುಡ್ ಅಂತ ಅರ್ಥ. ಅನ್ನ ಅಂದರೆ ಅಕ್ಕಿ ಬೇಯಿಸಿದ್ದಲ್ಲ, ಸಂಸ್ಕೃತದಲ್ಲಿ ಅನ್ನ ಅಂದರೆ ಈಟಬಲ್ ಅಂತ ಅರ್ಥ. ಯದನ್ನ ಯಾವುದು ನಿಮ್ಮ ಆಹಾರವೋ ತದನ್ನಾಹ ತಸ್ಯ ದೇವತಾ, ನಿಮ್ಮ ದೇವರಿಗೂ ಅದೇ ಆಹಾರ. ದೇವರಿಗೆ ಬೇರೆ ಸಮರ್ಪಣೆ ಮಾಡಬೇಡಿ, ಪಿತೃಗಳಿಗೆ ಬೇರೆ ಸಮರ್ಪಣೆ ಮಾಡಬೇಡಿ. ಹೀಗೆ ಪಿಂಡ ಪ್ರದಾನ ಎಲ್ಲ ಆಯಿತು. ಆಮೇಲೆ ಕೂತು ಮಾತುಕತೆ. ಇವನು ಹೇಳಿದ, ಕ್ಷಮೆ ಕೇಳಿದ. ನನ್ನ ತಾಯಿ ವಿವೇಕ ಇಲ್ಲದೆ ಮಾಡಿದ ತಪ್ಪನ್ನು ನೀನು ಮನಸ್ಸಿನಲ್ಲಿ ಇಟ್ಕೋಬಾರ್ದು ಅಂತೆಲ್ಲ ಹೇಳ್ಕೊತಾನೆ. ಅದಕ್ಕೆ ರಾಮಚಂದ್ರ ಹೇಳ್ತಾನೆ, ನಂದು ತಪ್ಪಾಯಿತು, ಸ್ವೀಕಾರ ಮಾಡು ರಾಜ್ಯ ಅಂತ ಹೇಳ್ತಾ ಇದೆಯಲ್ಲಪ್ಪ. ಏನು ತಪ್ಪಾಯ್ತು ನಿಂದೇನು ತಪ್ಪ? ತ್ವಯಿ ದೋಷಂ ನ ಪಶ್ಯಾಮಿ ಸೂಕ್ಷ್ಮಮಪಿ ಅರಿಸುವುದನ. ಎಳ್ಳಿನ ಕಾಳಿನಷ್ಟು ತಪ್ಪು ನಿನ್ನಿಂದ ನಡೀಲಿಲ್ಲ, ಯಾಕೆ ಕ್ಷಮೆ ಕೇಳ್ತಾ ಇದ್ದೀಯ? ನಿನ್ನಿಂದ ಏನೂ ತಪ್ಪು ನಡೀಲಿಲ್ಲ. ಏನು ತಪ್ಪು ಮಾಡಿದ್ದಿ ನೀನು? ತ್ವಯಿ ದೋಷಂ ನ ಪಶ್ಯಾಮಿ ಸೂಕ್ಷ್ಮಮಪಿ ಅರಿಸುವುದನ. ಅಲ್ಲ, ನನ್ನ ತಪ್ಪಲ್ಲ, ನನ್ನ ತಾಯಿ ಮಾಡಿದ ತಪ್ಪು, ಅದಕ್ಕೆ ನಾನು ತಲೆ ಕೊಡಬೇಕಾಗಿದೆ. ತಾಯಿಯ ತಪ್ಪು, ಅದಕ್ಕೆ ನಾನು ತಲೆ ಕೊಡಬೇಕಾಗಿದೆ. ನಚಾಪಿ ಜನನೀಂ ಬಾಲ್ಯ ತ್ವಂಬಿಗರ್ಹಿತು ಮರ್ಹಸಿ. ಇದು ನಿನ್ನ ಹುಡುಗಾಟದ ಮಾತು ಅಂತಂದ್ಬಿಟ್ಟು.
ತಾಯಿ ಮಾಡಿದ ತಪ್ಪಿಗೆ ನೀನು ತಲೆ ಕೊಡೋದು. ಏನು ತಲೆ ಕೊಡೋದು ನೀವು? ನಚಾಪಿ ಜನನೀಂ ಬಾಲ್ಯಾತ್. ಬಾಲ್ಯ ಅಂದರೆ ಹುಡುಗತನ. ಹುಡುಗತನ ಅಲ್ಲ, ಹುಡುಗಾಟ. ಬಾಲಿಶ. ಬಾಲ್ಯ ಅಂದರೆ ಬಾಲಿಷ್ಯ. ನೀನು ಇದು ಚೈಲ್ಡಿಶ್ನೆಸ್. ನೀನು ಹುಡುಗತನ. ಇದು ಏನು? ತಾಯಿ ತಪ್ಪು ಮಾಡಿದ್ದಾಳೆ, ಅದನ್ನೇನೋ ಸೆಟ್ರೈಟ್ ಮಾಡ್ತೇನೆ, ದೊಡ್ಡ ಉದ್ಧಾರ ಮಾಡಲಿಕ್ಕೆ ಹುಟ್ಟಿದವನ ಹಾಗೆ ತಾಯಿಯನ್ನ. ನಚಾಪಿ ಜನನೀಂ ಬಾಲ್ಯಾತ್ ತ್ವಂ ವಿಗರ್ಹಿತುಮರ್ಹಸಿ. ತಾಯಿಯನ್ನ ಏನು ನಿಂದೆ ಮಾಡ್ತಾ ಇದ್ದಿ? ಏನು ತಾಯಿಯನ್ನು ತಿದ್ದಿ ಉದ್ಧಾರ ಮಾಡ್ಲಿಕ್ಕೆ ಹುಟ್ಟಿದವನ ನೀನು? ನಿನ್ನ ಕೆಲಸ ಅಲ್ಲ ಅದು. ಏನು ನಿನ್ನ ತಾಯಿಯಿಂದಲೂ ತಪ್ಪಾಗಲಿಲ್ಲ, ನಿನ್ನಿಂದಲೂ ತಪ್ಪಾಗಲಿಲ್ಲ. ಸುಮ್ಮನೆ ಬೇಡವಾದ ಮಾತಾಡಬೇಡ ಅಂತ ಅಂದ್ಬಿಟ್ಟ ರಾಮ. ಇವನು ಕ್ಷಮೆ ಕೇಳಿ ಬಂದರೆ, ಏನು ಕ್ಷಮೆ ಕೇಳಿಗೆ? ಏನು ತಪ್ಪು ಮಾಡಿದ್ದಿ ನೀನು? ಏನು ತಪ್ಪಾಗಿಲ್ಲ ನಿನ್ನಿಂದ, ನೀನು ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ಮತ್ತೆ ಅವನು ಹೇಳ್ತಾನೆ, ತ್ವಯಾ ರಾಜ್ಯಂ ಅಯೋಧ್ಯಾಯಾಂ ಕರ್ತವ್ಯಂ ಪ್ರಾಪ್ತವ್ಯಂ ಲೋಕ ಸತ್ಕೃತಂ. ಆಮೇಲೆ ನಾನು ವಸ್ತವ್ಯಂ ದಂಡಕಾರಣ್ಯೇ ಮಯಾವಲ್ಕಲ ವಾಸಸ. ಇದು ವ್ಯವಸ್ಥೆ, ಇದು ನಮ್ಮ ಹಿರಿಯರು ಮಾಡಿಕೊಟ್ಟ ವ್ಯವಸ್ಥೆ. ಅದನ್ನು ನಾನು ಒಪ್ಪಿಕೊಂಡು ಬಂದದ್ದು. ಏನು ಅಂದರೆ, ತ್ವಯಾ ರಾಜ್ಯಂ ಅಯೋಧ್ಯಾಯಾಂ ಪ್ರಾಪ್ತವ್ಯಂ ಲೋಕ ಸತ್ಕೃತಂ. ನೀನು ಅಯೋಧ್ಯೆ ರಾಜನಾಗತಕ್ಕದ್ದು, ಮತ್ತು ನಾನು ವಸ್ತವ್ಯಂ ದಂಡಕಾರಣ್ಯೇ, ನಾನು ದಂಡಕಾರಣ್ಯದಲ್ಲಿ ವಾಸ ಮಾಡಬೇಕು. ಮಯಾ ವಲ್ಕಲ ವಾಸಸ. ನಾನು ಎಲ್ಲ ರಾಜ್ಯ ಭೋಗವನ್ನು ಬಿಟ್ಟು ನಾರುಡೆ ಹುಟ್ಟು ನಾನು 14 ವರ್ಷ ಕಾಡಿನಲ್ಲಿರಬೇಕು, ನೀನು ರಾಜ್ಯಭಾರ ಮಾಡಬೇಕು ಅನ್ನೋದು ಇದು ನಾನು ಒಪ್ಪಿಕೊಂಡು, ತಂದೆ ಹತ್ರ ಒಪ್ಪಿಕೊಂಡು ನಾನು ಬಂದ ನಡೆ. ಅದರಲ್ಲಿ ಏನೂ ಬದಲಾವಣೆ ಅಗತ್ಯ ಇಲ್ಲ. ಇವತ್ತು ಯಾರಿಗೂ ಏನೂ ಅನ್ಯಾಯ ಆಗಲಿಲ್ಲ, ನಾನು ಸುಖವಾಗಿದ್ದೇನೆ, ನೀನು ಹೋಗಿ ರಾಜ್ಯಭಾರ ಮಾಡು. ನಿನ್ನಿಂದ ಏನೂ ತಪ್ಪಾಗಲಿಲ್ಲ, ನಿನ್ನ ತಾಯಿನೂ ತಪ್ಪಾಗಲಿಲ್ಲ, ಕ್ಷಮೆ ಕೇಳುವ ಪ್ರಶ್ನೆ ಇಲ್ಲ. ನಿನ್ನ ಕರ್ತವ್ಯ ಮಾಡು, ಹಿರಿಯರು ಹೇಳಿದ ಜವಾಬ್ದಾರಿಯನ್ನು ನಿರ್ವಹಿಸು, ಅದನ್ನ ಹೊಣೆಗೇಡಿತನ ಮಾಡಬೇಡ ಅಂತ ಅಂದ್ಬಿಟ್ಟ ರಾಮ. ನಾನು ಹಿರಿಯರು ಹೇಳಿದ ಹಾಗೆ ನಡ್ಕೊಳ್ತಾ ಇದ್ದೇನೆ, ನೀನು ಅದನ್ನು ನಡ್ಕೊ. ನೀನು ಕರ್ತವ್ಯಚ್ಯುತನಾಗಬೇಡ ಅಂತೇಳಿ. ಅದಕ್ಕೆ ಭರತ ಏನು ಹೇಳಬೇಕು? ಅವನು ಹೇಳಿದ ರಾಮಚಂದ್ರ ಇದು ಅಷ್ಟೇ ಅಲ್ಲದೆ ಇಲ್ಲಿ ಹೇಳ್ತಾನೆ. ನಾನು ಮೊನ್ನೆ ಇದನ್ನು ಹೇಳಿದ್ದೆ, ರಾಮಚಂದ್ರ ಇಷ್ಟರ ತನಕವೂ ವಾಲ್ಮೀಕಿ ಈ ವಿಷಯ ಹೇಳೋದಲ್ಲ, ಇಲ್ಲಿ ಹೇಳ್ತಾರೆ ನೋಡು, ನಾನು ನೀನೇ ರಾಜ ಆಗಬೇಕು ಅಂತ ಹೇಳ್ತಾ ಇರುವುದು ಯಾವುದೋ ಒಂದು ಸಂದರ್ಭದಲ್ಲಿ ರಾತ್ರಿಯ ಹೊತ್ತು ಅಂತಃಪುರದಲ್ಲಿ ಹೆಂಡತಿಗೆ ರಾಜ ಕೊಟ್ಟ ಮಾತಿಗೋಸ್ಕರ ಅಲ್ಲ. ನಿನ್ನ ತಾಯಿಯನ್ನು ಮದುವೆ ಆಗುವಾಗ ನಮ್ಮಪ್ಪ ಕೊಟ್ಟ ಮಾತು, ಅದನ್ನು ಉಳಿಸಬೇಕಾದ್ದು ನಿನ್ನ ಮತ್ತು ನನ್ನ ಕರ್ತವ್ಯ. ಕೈಕೇಯಿಗೆ ಮದುವೆ ಆಗುವಾಗ, ಇವತ್ತಲ್ಲ, ನಾವು ಹುಟ್ಟುವ ಮುಂಚೆ ನಮ್ಮ ತಾಯಿ ಮದುವೆ ಮಾಡಿಕೊಳ್ಳುವಾಗ ನಮ್ಮಪ್ಪ ಮಾತು ಕೊಟ್ಟಿದ್ರು, ಕೈಕೇಯಿಗೆ ಹುಟ್ಟಿದ ಮಗನಿಗೆ ರಾಜ್ಯ ಕೊಡ್ತೇನೆ ಅಂತ. ಅದನ್ನು ಉಳಿಸುವುದು ನಮ್ಮ ಕರ್ತವ್ಯ. ಮದುವೆ ದಿವಸ ಅಪ್ಪ ಹೇಳಿದ ಮಾತನ್ನ ನಾವು ಉಳಿಸ್ಬೇಕು, ಇನ್ಯಾರು ಉಳಿಸ್ಬೇಕು? ಅಪ್ಪ ಕೊಟ್ಟ ಮಾತನ್ನು ನಾವೇ ಕೆಡಿಸಿದ್ರೆ ಮತ್ತೆ ಯಾರು ಉಳಿಸ್ಬೇಕು? ನಮ್ಮ ಕರ್ತವ್ಯ ಅದು. ಅದು ನಿನ್ನ ಕರ್ತವ್ಯ ಮತ್ತು ನನ್ನ ಕರ್ತವ್ಯ. ಕೊಟ್ಟು ನಿನ್ನ ತಾಯಿಗೆ ಕೊಟ್ಟ ಮಾತನ್ನ, ತಾಯಿಗೆ ಕೊಟ್ಟ ಮಾತು ಅಶ್ವಪತಿ ರಾಜನಿಗೆ, ಅಜ್ಜ ನಿನ್ನ ಅಜ್ಜನಿಗೆ ಕೊಟ್ಟ ಮಾತದು ನಿಮ್ಮಪ್ಪ. ಅದಕ್ಕೆ ಭರತ ಹೇಳ್ತಾನೆ, ಸಾಂತ್ವಿತ ಮಾಮಕಿ ಮಾತಾ, ಸಾಂತ್ವಿಕ ಮಾಮಿಕಾ ಮಾತ. ನನ್ನ ಅಮ್ಮನನ್ನು ನಾನು ಸಂತೈಸಿ ಆಗಿದೆ, ಅಮ್ಮ ಮಾತು ಹಿಂತೆಗೆದುಕೊಂಡಿದ್ದಾಳೆ, ಆ ಮಾತಾಡಬೇಡ. ಈಗ ತಾಯಿಯಲ್ವ ಕೇಳಿದ್ದು, 14 ವರ್ಷ ಗಾಡಿ ಹೋಗಬೇಕು, ಅಥವಾ ಮದುವೆ ಆಗುವಾಗ ಮಾತು ಕೊಟ್ಟದ್ದು ಕೈಕೇಯಿಯ ಮಗನಿಗೆ ಪಟ್ಟ. ಈಗ ಕೈಕೇಯಿ ಅದನ್ನು ಬೇಡ ಹೇಳ್ತಾ ಇದ್ದಾಳೆ, ಅಲ್ಲಿ ಮುಗೀತಲ್ಲ. ಸಾಂತ್ವಿತ ಮಾಮಿಕಾ ಮಾತಾ ದತ್ತಂ ರಾಜ್ಯಮಿದಮ್ಮಮ್ಮ. ಆಗಲಿ, ನೀನೇನು ಹೇಳಿದಿ? ದಶರಥ ನಿನಗೆ ಕೊಟ್ಟ ರಾಜ್ಯವನ್ನ ನೀನು ತ್ಯಾಗ ಮಾಡಿ ನನಗೆ ಬಿಟ್ಟು ಬಂದೀನಿ. ಭರತಾಯ ಪ್ರದೀಯತಾಂ, ನೀನು ನಿನ್ನ ಹಕ್ಕಿನ ರಾಜ್ಯವನ್ನು ನನಗೆ ಕೊಟ್ಟಿ ಅಲ್ವಾ? ತಗೊಂಡೆ. ಈಗ ನನ್ನ ರಾಜ್ಯ, ನೀನೇ ಹೇಳಿದ ಪ್ರಕಾರ ಇದು ನನ್ನ ರಾಜ್ಯ. ನೀನೇನು ಮಾಡಿದಿ? ಅಪ್ಪ ಕೊಟ್ಟ ರಾಜ್ಯವನ್ನ ನಾನು ನನ್ನ ಸ್ವಂತ ಇಚ್ಛೆಯಿಂದ ಭರತನಿಗೆ ಬಿಟ್ಟು ಕೊಟ್ಟೆ ಅಂತ ಹೇಳಿ ಬಂದಿಯಲ್ವಾ? ತದ್ದದಾಮಿ ತವೈವಾಹಂ, ನಾನು ನನ್ನ ಸ್ವಂತ ಇಚ್ಛೆಯಿಂದ ಹೇಳ್ತಾ ಇದ್ದೇನೆ, ನನಗೆ ನೀನು ಕೊಟ್ಟ ರಾಜ್ಯವನ್ನು ನಿನಗೆ ಮರಳಿಸ್ತಾ ಇದ್ದೇನೆ, ಸ್ವೀಕಾರ ಮಾಡು. ಭುಂಕ್ಷ್ವ ರಾಜ್ಯವ ಕಂಟಕ. ಅಣ್ಣ ತಮ್ಮಂದಿರ ವಾತ್ಸಲ್ಯ ಎಂಥದು, ತ್ಯಾಗ ಎಂಥದು. ಅವ ಹೇಳ್ತಾನೆ, ನನಗೆ ರಾಜ್ಯ ನೀನು ಕೊಟ್ಟಿ, ನಾನು ಹಕ್ಕಿನಿಂದ ನಿನಗೆ ಕೊಡ್ತಾ ಇದ್ದೇನೆ, ಆಯ್ತಲ್ವ? ನನಗೆ ಬೇಡ. ತದ್ದಾಮಿ ತವೈವಾಹಂ ಭುಂಕ್ಷ್ವ ರಾಜ್ಯಮ್ಮ ಕಂಟಕಂ. ನಾನು ನನ್ನ ರಾಜ್ಯವನ್ನು ನಿನಗೆ ಮರಳಿಸಿದ್ದೇನೆ, ದಯವಿಟ್ಟು ಬಾ, ರಾಜ್ಯ ಸ್ವೀಕಾರ ಮಾಡು. ಭುಂಕ್ಷ್ವ ರಾಜ್ಯಂ ಅಕಂಟಕಂ. ಆವಾಗ
ರಾಮ ಹೇಳ್ತಾನೆ, ನ ಕಸ್ಯಚಿತ್ ಕಾಮಕಾರ ಪುರುಷೋಯಂ ಅನೀಶ್ವರ. ಬಹಳ ಅದ್ಭುತವಾದ ಮಾತು ಹೇಳ್ತಾನೆ. ಅಪ್ಪ, ಇತಶ್ಚ ಇತರತಶ್ಚೈವ ಕೃತಾಂತಃ ಪರಿಕರ್ಷತಿ. ಅವರವರ ಇಚ್ಛೆಯಂತೆ ಅವರವರು ಬದುಕುವುದಲ್ಲ. ಎಲ್ಲದರ ಹಿಂದೆ ಒಂದು ದೈವೇಚ್ಛೆ ಇದೆ. ಬಹಳ ಫಿಲಾಸಫಿಗೆ ಹೋಗ್ಬಿಡ್ತಾರೆ, ಡೀಪ್ ಫಿಲಾಸಫಿಗೆ. ನೀನು ನನಗೆ ರಾಜ್ಯ ಕೊಡುವುದು, ನಾನು ರಾಜ್ಯ ತಗೊಳ್ಳುವುದು, ಇದು ಯಾವುದು? ನೀನು ಯಾರು ಕೊಡ್ಲಿಕ್ಕೆ, ನಾನು ಯಾರು ತಗೊಳ್ಳಿಕ್ಕೆ? ನ ಕಸ್ಯಚಿತ್ ಕಾಮಕಾರ. ಅವರವರ ಇಚ್ಛೆಯಂತೆ ಯಾವುದೂ ನಡೆಯೋಲ್ಲ. ನಾವೆಲ್ಲ ಇಚ್ಛೆ ಪಡಬಹುದು. ನಾವು ಇಚ್ಛಿಸಿದಂತೆ ಆಗಬೇಕು ಅಂತ ಡಿಮಾಂಡ್ ಮಾಡುವ ಅಧಿಕಾರ ನಮಗಿಲ್ಲ. ಇಚ್ಛಿಸಿದಂತೆ ಆದರೆ ದೇವತಾನುಗ್ರಹ. ಆಗದೇ ಇರ್ಬೋದು, ತಡ್ಕೋಬೇಕು. ಏನು ನಾನು ಇಚ್ಛೆ ಆಗೋದಿಲ್ಲ ಅಂದ್ರೆ ಏನು ಕೇಳಲಿಕ್ಕಿಲ್ಲ. ಯಾರು ಇಚ್ಛೆಯಂತೆಯೂ ಈ ಜಗತ್ತು ನಡೆಯೋಲ್ಲ. ಅದೊಂದು ಡಿವೈನ್ ವಿಲ್ ಇದೆ, ಅದರಂತೆ ಜಗತ್ತು ನಡೆಯುತ್ತೆ. ನಾವು ಅದಕ್ಕೆ ನಮ್ಮನ್ನು ಅಡ್ಜಸ್ಟ್ ಮಾಡಿಕೊಂಡು ಹೊಂದಿಸಿಕೊಂಡು ಹೋಗಬೇಕು ಹೊರತು ನಾನು ಹೇಳಿದ ಹಾಗೆ ವಿಶ್ವ ಇರಬೇಕು ಅಂತ ಬಯಸಿದರೆ ಅವನಿಗಿಂತ ದೊಡ್ಡ ಮೂರ್ಖ ಇಲ್ಲ. ನಕಸ್ಯಚಿತ್ ಕಾಮಕಾರ. ಯಾರ ಇಚ್ಛೆಯಂತೆಯೂ ಈ ಜಗತ್ತು ನಡೀತಾ ಇಲ್ಲ. ಪುರುಷೋಯಂ ಅನೀಶ್ವರ. ಮನುಷ್ಯ ಸ್ವತಂತ್ರನಲ್ಲ. ಅವನ ಬಯಕೆಯಂತೆ ಆಗಬೇಕು ಅಂತ ಅವನು ಡಿಮ್ಯಾಂಡ್ ಮಾಡುವ ಹಾಗಿಲ್ಲ. ಇದೆಲ್ಲ ಹುಚ್ಚುತನ. ನಾನು ಹೇಳಿದ ಹಾಗೆ ಆಗಬೇಕು. ಇಗೋ, ಇದು ಮನುಷ್ಯನ ಇಗೋ ಅಷ್ಟೇ. ನಾನು ಹೇಳಿದ ಹಾಗೆ ಆಗಬೇಕು, ನಾನು ಹೇಳಿದ ಹಾಗೆ ಆಗೇ ಆಗಬೇಕು. ಆಗದಿದ್ದರೆ ಒಂದು ಕೈ ನೋಡ್ತೇನೆ. ಏನು ನೋಡ್ತೀನಿ ನೀನು? ಏನೂ ಮಾಡಲಿಕ್ಕಾಗಲ್ಲ. ಯಾರು ಹೇಳಿದ ಹಾಗೆ ಆಗತ್ತೆ. ವಿಧಿ ಬಯಸಿದ ಹಾಗೆ ಈ ಜಗತ್ತು ನಡೆಯುತ್ತೆ. ನಾವು ಬಯಸಿದ ಹಾಗಲ್ಲ. ಎಲ್ಲೋ ಒಮ್ಮೊಮ್ಮೆ ವಿಧಿಯ ಬಯಕೆಯಂತೆಯೇ ನಾವು ಬಯಸಿದರೆ, ಟ್ಯೂನ್ ಆದರೆ ಎರಡು ಬಯಕೆಗಳು ನಾವು ಬಯಸಿದ ಹಾಗೆ ಆಯಿತು ಅಂತೇವೆ. ವಸ್ತುತಃ ಇತಶ್ಚ ಇತರತಶ್ಚೈನಂ ಕೃತಾಂತಃ ಪರಿಕರ್ಷತಿ. ಆ ಎರಡೂ ಬದಿಯಿಂದ ನಾವು ಹೋಗ್ತಾ ಇದ್ದರೆ ನಮ್ಮ ಆಚೆ ಈಚೆ ಎರಡೂ ಬದಿಯಿಂದ ನಮ್ಮ ಜೊತೆಗೆ ಬರ್ತಾ ಇರುವುದು ಯಾವುದು ಗೊತ್ತಾ? ಸಾವು ಅಂದ ರಾಮಚಂದ್ರ. ಸಾವು ನಮ್ಮ ಬೆನ್ನ ಹಿಂದೆ ಬರ್ತಾ ಇದೆ. ಯಾವ ಕ್ಷಣಕ್ಕೆ ಅದು ನಮ್ಮನ್ನು ಎಳೆಯುತ್ತೆ ಗೊತ್ತಿಲ್ಲ. ಏನು ಹಾರಾಟ ಬದುಕಿದ 4 ದಿವಸದಲ್ಲಿ. ಇತಶ್ಚ ಇತಶ್ಚ ಇತರತಶ್ಚ. ಈ ಬದಿಯಲ್ಲೂ ಸಾವು, ಈ ಬದಿಯಲ್ಲೂ ಸಾವು, 4 ಬದಿಯಲ್ಲಿ ಸಾವು, ಮಧ್ಯದಲ್ಲಿ ನಾವು ಅಂತ. 4 ಬದಿಯಲ್ಲಿ ಸಾವು, ನಡುವಿನಲ್ಲಿ ನಾವು. ಏನು ಆಯುಸ್, ಏನು ಬದುಕು? ಯಾವ ಕ್ಷಣಕ್ಕೆ ನಾವು ಸಾಯ್ತೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇತಶ್ಚ ಇತರತಶ್ಚ. ಆ ಕಡೆಯಿಂದ ಈ ಕಡೆಯಿಂದ ಕೃತಾಂತಹ ಪರಿಕರ್ಷತಿ. ದೈವ ನಮ್ಮನ್ನು ಎಳ್ಕೊಂಡು ಹೋಗ್ತಾ ಇದೆ. ಎಷ್ಟು ದಿವಸ ಎಳ್ಕೊಂಡು ಹೋಗುತ್ತೋ ಅಷ್ಟು ದಿವಸ ನಡೆಯುತ್ತೆ. ಒಂದು ದಿವಸ ಇತಿಹಾಸ ಮುಗೀತದೆ ಅಷ್ಟೇ. ಹಾಗಾಗಿ ಯಾರು ನನ್ನ ಇಚ್ಛೆಯಂತೆ ಆಗಬೇಕು, ನಾನು ಬಯಸಿದಂತೆ ಆಗಬೇಕು ಅಂತ ಬಯಸಬಾರದಪ್ಪ. ನಮ್ಮ ಇಚ್ಛೆಯಂತೆ ಯಾವುದೂ ನಡೆಯೋಲ್ಲ, ದೈವದ ಇಚ್ಛೆ. ಇದನ್ನು ಹೇಳುವುದು ಸ್ವತಃ ಭಗವಂತನೇ ಹೇಳುವ ಮಾತು. ಅವನು ನನ್ನ ಇಚ್ಛೆಯಂತೆ ನಡಿಬೇಕು ಅಂತ, ನಿನ್ನ ಇಚ್ಛೆಯಂತೆ ಅಲ್ಲ ಅಂತ ಅದರ ಒಳಗಿನ ಅರ್ಥ. ನಾನು ಭಗವಂತನ ಅವತಾರವಾಗಿ ಹೇಳ್ತಾ ಇದ್ದೇನೆ. ನನ್ನ ಸಂಕಲ್ಪ ಇದು ಏನು ಅಂದರೆ, ನೀನು ರಾಜನಾಗಬೇಕು, ನಾನು ಕಾಡಿನಲ್ಲಿ ಋಷಿಗಳ ಜೊತೆಗೆ ಬದುಕಬೇಕು ಅನ್ನೋದು ನಾನು ಬಯಸಿ ಆಯ್ಕೆ ಮಾಡಿದ ವಿಧಾನ. ಅದು ನಡಿಬೇಕು ಹೊರತು ನೀನು ಹೇಳಿದಾಗ ನಡಿಬೇಕು ಅಂದ್ರೆ ಹೇಗೆ? ಅದಾಗೋಲ್ಲ. ನಿನ್ನ ಇಚ್ಛೆಯಂತೆ ಆಗೋಲ್ಲ, ನಾನು ಹೇಳಿದಂತೆ ಆಗಬೇಕು. ಸಂಪತ್ತು, ಅಧಿಕಾರ ಇದೆಲ್ಲ ಮನುಷ್ಯನನ್ನು ಹಾಳು ಮಾಡುತ್ತೆ. ಒಂದು ಮಾತು ತಿಳ್ಕೊ ಅಂತಾನೆ ರಾಮಚಂದ್ರ. ಸರ್ವೇ ಕ್ಷಯಾಂತಾಹ ನಿಚಯಾಹ ಪತನಾಂತಾಹ ಸಮುಚ್ಛ್ರಯಾಹ ಸಂಯೋಗಾಹ ವಿಪ್ರಯೋಗಾಂತಾಹ ಮರಣಂತಂಚ ಜೀವಿತಂ. ಪ್ರತಿಯೊಂದಕ್ಕೂ ಒಂದು ಕೊನೆ ಇದೆ. ಸರ್ವೇ ಕ್ಷಯಾಂತಾಹ ನಿಚಯಾಹ ಅಂತ ಒಂದು ಸಂಗತಿ ಹೇಳ್ತಾನೆ ಕೃಷ್ಣ. ರಾಮ, ಕೂಡಿಡ್ತೇವೆ ನಾವು, ಏನೋ ದವಸ ಧಾನ್ಯ ಇರಬಹುದು, ದುಡ್ಡು ಇರಬಹುದು, ಏನೋ ಸಂಗ್ರಹ, ಅಕ್ಯುಮಿಲೇಷನ್, ಕೂಡಿಡ್ತೇವೆ. ಕೂಡಿಡುವುದರ ಸಾರ್ಥಕ್ಯ ಏನು ಗೊತ್ತಾ? ಕೂಡಿಡುವುದರ ಸಾರ್ಥಕ್ಯ ಕೂಡಿಡುವುದರಲ್ಲೆಲ್ಲ ಒಂದು ದಿವಸ ಅದು ಕರಗುವುದರಲ್ಲಿ. ಕೂಡಿದ್ದೆಲ್ಲ ಕರಗಿತು ಅಂದರೆ ಸಾರ್ಥಕ ಆಯಿತು. ಕೂಡಿಸಿಟ್ಟದ್ದು ಅದು ಕೂಡಿಸಿದ ಹಾಗೆ ಉಳಿದ್ರೆ ಅದು ಏನು ಸಾರ್ಥಕ್ಯ? ಅದರಿಂದ ಕೂಡಿಡುವುದರ ಕೊನೆ ಏನು ಗೊತ್ತಾ? ಅದು ಕರಗುವುದರಲ್ಲಿದೆ. ಕೂಡಿಡುವುದು ಜೀವನದ ಸಾರ್ಥಕ್ಯ ಅಲ್ಲ, ಕೂಡಿದ್ದು ಕರಗುವುದರಲ್ಲಿ ಜೀವನದ ಸಾರ್ಥಕ್ಯ ಇದೆ. ಸರ್ವೇ ಕ್ಷಯಾಂತಾಹ ನಿಚಯಾಹ. ಒಂದು ದಿವಸ ಕೂಡಿಸಿದ್ದೆಲ್ಲ ಕರಗಿತು, ಆನಂದ. ಪತನಾಂತಾಹ ಸಮುಚ್ಛ್ರಯಾಹ ಅಂತ. ಮೇಲಕ್ಕೆ ಹೋಗೋದು. ಮೇಲಕ್ಕೆ ಹೋಗೋದು ಅಂದರೆ ಏನು? ಯಾಕೆ ಮೇಲಕ್ಕೆ ಹೋಗೋದು ಅಂತ ಕೇಳ್ತಾನೆ ರಾಮಚಂದ್ರ. ಮೇಲಕ್ಕೆ ಯಾಕೆ ಹೋಗೋದು? ಕೆಳಗೆ ಬರೋದಕ್ಕೋಸ್ಕರ. ಉಪ್ಪರಿಗೆ ಮೇಲೆ ಹತ್ತಿದ ಮೇಲೆ ಏಣಿ ತೆಗಿರಿ, ಕೆಳಗೆ ಬರಬೇಕಲ್ಲ. ಅರೆ
ಮೇಲೆ ಹೋದ್ರಿ ತಾವು, ಇನ್ನು ಯಾಕೆ ಕೆಳಗೆ ಬರಬೇಕು? ಮೇಲೆ ಕೂತ್ಬಿಡಿ. ಮೇಲೆ ಹೋಗುದು ಕೆಳಗೆ ಬರಲಿಕ್ಕೆ. ಏಣಿ ತೆಗೆದುಬಿಟ್ರೆ ಈ ರಥೋತ್ಸವದಲ್ಲಿ ಏಣಿ ಮೇಲೆ ಹುಡುಗರೆಲ್ಲ ಮೇಲೆ ದೇವರೊಟ್ಟಿಗೆ ಹತ್ತಾರೆ. ಯಾಕೆಂದ್ರೆ ಮತ್ತೆ ಇಳಿಲಿಕ್ಕೆ ಉಂಟು ಅಂತ. ಅದು ಅಲ್ಲೇ ಮತ್ತೆ ದೇವರೊಟ್ಟಿಗೆ ಮೇಲಕ್ಕೆ ಹೋಗೋದನ್ನು ಯಾರೂ ರಥದ ಮೇಲೆ ಹತ್ತೋಲ್ಲ. ಮೇಲೆ ಹೋಗುವುದು ಯಾಕೆಂದ್ರೆ ಒಂದು ದಿವಸ ಕೆಳಗೆ ಬರುವುದಕ್ಕೋಸ್ಕರ ಅಂತಾನೆ ರಾಮಚಂದ್ರ. ದಿಸ್ ಈಸ್ ಲೈಫ್ ಅಂತ. ಪತನಾಂತಹ ಸಮುಚ್ಛಯ. ಮೇಲೆ ಏರಿದವನು ತಗ್ಗಲೇಬೇಕಪ್ಪ, ಕೆಳಗೆ ಇಳಿಬೇಕು. ಮೇಲೆ ಹತ್ತುವುದು ಕೆಳಗೆ ಇಳಿಯುವುದಕ್ಕೋಸ್ಕರ, ಕೂಡಿಡುವುದು ಕರಗುವುದಕ್ಕೋಸ್ಕರ. ಇದಕ್ಕಿಂತಲೂ ಬಹಳ ಮುಖ್ಯವಾದ ಒಂದು ಸಂಗತಿ ಇದೆ, ಸಂಯೋಗ ವಿಪ್ರಯೋಗ ಅಂತಹ. ನಾವು ಒಬ್ರಿಗೊಬ್ರು ಸೇರ್ತೇವೆ, ತಂದೆ ಮಕ್ಕಳು, ಅಣ್ಣ ತಮ್ಮ, ಅಕ್ಕ ತಂಗಿ, ಗಂಡ ಹೆಂಡತಿ, ತಾಯಿ, ಎಲ್ಲ ಇದು ಸಂಯೋಗ. ತಂದೆ ಮಕ್ಕಳ ಸಂಯೋಗ, ಗಂಡ ಹೆಂಡತಿ ಸಂಯೋಗ. ಈ ಸಂಯೋಗ ಅನ್ನುವಂಥದ್ದು ಒಂದಲ್ಲ ಒಂದು ದಿವಸ ವಿಯೋಗ ಆಗಲೇಬೇಕಲ್ಲ. ವಿಯೋಗ ಇಲ್ಲದೆ ಇರ್ತಿದ್ರೆ ಭಯಾನಕ ಆಗಿಬಿಡ್ತಿತ್ತು. ಮದುವೆ ಆಗಿಬಿಟ್ಟಿದೆ, 10,000 ವರ್ಷ ಆದರೂ ಗಂಡನು ಸಾಯಲಿಲ್ಲ, ಹೆಂಡತಿ ಸಾಯಲಿಲ್ಲ, ಒಮ್ಮೆ ಸತ್ತು ಹೋಗಿದ್ರಾದ್ರೂ ಆಗ್ತಿತ್ತಲ್ವಾ ಅನಿಸ್ತಿತ್ತು. ಸಂಯೋಗಕ್ಕೆ ಅರ್ಥ ಬರುವುದೇ ವಿಯೋಗದಿಂದ ಅಂತಾನೆ ರಾಮಚಂದ್ರ. ಅಗಲುವಿಕೆಯಲ್ಲೇ ಸಂಯೋಗಕ್ಕೆ ಅರ್ಥ ಇರುವುದು. ಅಗಲುವಿಕೆಯೇ ಇಲ್ಲ ಅಂದರೆ ಒಟ್ಟಾಗುವುದಕ್ಕೆ ಅರ್ಥವೇ ಇಲ್ಲ. ಒಂದಲ್ಲ ಒಂದು ದಿವಸ ನಾವು ಅಗಲ್ತೇವಲ್ಲ, ಅದೇ ಸಂಯೋಗವನ್ನು ಅಷ್ಟು ಗಾಢವಾಗಿ ಪ್ರೀತಿಸುವಂತೆ ಮಾಡಿದ್ದು. ಸಂಯೋಗ ಅನ್ನೋದು ನಮಗೆ ಇಷ್ಟ ಆಗುವುದು ಅಗಲುವಿಕೆ ಇರುವುದರಿಂದ. ಅಗಲುವಿಕೆಯೇ ಇಲ್ಲ ಅಂತಾದರೆ ಸಂಯೋಗ ಅನ್ನೋದು ಭಯಾನಕ. ಸಂಯೋಗ ವಿಪ್ರಯೋಗ ಅಂತಾನೆ ಕೃಷ್ಣ. ಒಂದು ದಿವಸ ನಾವು ಒಟ್ಟಾಗುತ್ತೇವೆ, ಯಾಕೆಂದ್ರೆ ಒಂದು ದಿವಸ ಅಗಲುವುದಕ್ಕೋಸ್ಕರ. ಖಾಯಮ್ಮಾಗಿ ಒಟ್ಟಾಗಿ ಯಾರೂ ಎಲ್ಲೂ ಇರೋದಿಲ್ಲ. ಇದು ಜೀವನ. ಇದನ್ನು ಅರ್ಥ ಮಾಡಿಕೋಬೇಕು ಭರತ ನೀನು. ಸಂಯೋಗ ಒಂದು ಶ್ಲೋಕದಲ್ಲಿ ಇಡೀ ಜೀವನದ ಫಿಲಾಸಫಿ ಹೇಳ್ಬಿಟ್ಟ. ಫಿಲಾಸಫಿ ಆಫ್ ಲೈಫ್. ಸಂಯೋಗ ವಿಪ್ರಯೋಗ ಅಂತ. ಮರಣಾಂತಂಚಿ ಜೀವಿತಂ. ನಾವು ಬದುಕ್ತೇವೆ. ಯಾಕೆ ಬದುಕೋದು ಕೇಳಿ? ಯಾಕೆ ಬದುಕೋದು ಅಂದರೆ ಯಾರಿಗೊತ್ತು? ಊಟ ಮಾಡೋದಕ್ಕೆ. ಕೆಲವರಿಗೆ ಊಟ ಮಾಡೋದಕ್ಕೆ, ಕೆಲವರಿಗೆ ಮಜಾ ಮಾಡೋದಕ್ಕೆ, ಏನೇನೋ ಒಂದೊಂದು. ಆದರೆ ಯಾವುದು ಗ್ಯಾರಂಟಿ ಇಲ್ಲ. ಒಂದು ಗ್ಯಾರಂಟಿ, ಯಾಕೆಂದ್ರೆ ಯಾಕೆ ಬದುಕೋದು ಅಂದರೆ ಒಂದಿನ ಸಾಯೋದಕ್ಕೆ. ಇದು ಗ್ಯಾರಂಟಿ. ಲೈಫ್ ಈಸ್ ಎ ಪ್ರಿಪರೇಷನ್ ಫಾರ್ ಡೆತ್. ಲೈಫ್ ಈಸ್ ಎ ಪ್ರೋಗ್ರೆಸ್ ಟುವರ್ಡ್ಸ್ ಡೆತ್. ಮರಣಾಂತಂಚ ಜೀವಿತಂ. ನಾವು ಬದುಕುವುದು ಯಾಕೆ ಅಂದರೆ ಖಂಡಿತವಾಗಿ ಒಂದು ದಿವಸ ಸಾಯುವುದಕ್ಕೆ. ಈ ಎಚ್ಚರ ಎಲ್ಲರಿಗೂ ಇರಬೇಕಪ್ಪ ಅಂದ ರಾಮ. ಎಲ್ಲಿಂದ ಎಲ್ಲಿಗೂ ಕರ್ಕೊಂಡು ಹೋಗ್ಬಿಟ್ಟ. ರಾಜ್ಯ ಒಪ್ಪಿಸಲಿಕ್ಕೆ ಬಂದರೆ ವೇದಾಂತ ಆಡಿಬಿಟ್ಟ ರಾಮಚಂದ್ರ. ಜೀವನದಲ್ಲಿ ನಿಜವಾದ ಸತ್ಯ ಬದುಕಲ್ಲ, ಸಾವಿನಲ್ಲಿದೆ. ಮರಣಂ ಪ್ರಕೃತಿ ಶರೀರಿಣಾಂ. ಇದನ್ನು ನೋಡಿಯೇ ಕಾಳಿದಾಸ ಹೇಳಿದ್ದು. ಮರಣಂ ಪ್ರಕೃತಿ ಶರೀರಿಣಾಂ ವಿಕೃತಿರ್ ಜೀವನ ಮುಚ್ಯತೆ ಬುಧೈಹಿ ಅಂದ. ಸಾವು ಅಂದರೆ ಈ ಬೇಲಿಯಿಂದ, ಪಂಜರದಿಂದ ಬಿಡುಗಡೆ. ಈ ದೇಹ ಅನ್ನೋದೊಂದು ಪಂಜರ ಅಲ್ವಾ? ಪಂಜರದೊಳಗೆ ಇರೋದು. ಆದ್ದರಿಂದ ಬದುಕುವುದು ಅಂದರೆ ಒಂದು ಪಂಜರದೊಳಗೆ ಬಂಧನ. ಸಾವು ಅಂದರೆ ಪಂಜರದಿಂದ ಬಿಡುಗಡೆ. ಅದನ್ನ ಸಹಜ ಸ್ಥಿತಿ. ಸಾವು ಸಹಜ, ಬದುಕು ವಿಕೃತಿಯಿಂದ. ರಾಮಚಂದ್ರ ಹೇಳ್ತಾನೆ, ಪಂಜರದ ಒಳಗೆ ನೀವು ಕಟ್ಟಿ ಹಾಕಿಬಿಟ್ರೆ ನೀವು ಬಾಗಿಲು ತೆರೆದರೂ ಗಿಳಿ ಹೊರಗೆ ಹೋಗೋದೇ ಇಲ್ಲ. ಪಂಜರವೇ ಸುಖ ಅನ್ನೋ ಭ್ರಮೆ ಬಂದುಬಿಡುತ್ತೆ ಅದಕ್ಕೆ. ಹಟ್ಟಿಯಲ್ಲಿ ಸಾಕುವ ದನಗಳಿರ್ತಾವಲ್ಲ, ಅವು ನೀವು ಹಟ್ಟಿಯಲ್ಲಿ ಕಟ್ಟಿ ಹಾಕಿ ಅವು ಎಷ್ಟು ಖುಷಿಯಾಗಿಬಿಡುತ್ತೆ ಅಂದರೆ ಹಗ್ಗ ಬಿಚ್ಚಿದ್ರೂ ಹೊರಗೆ ಹೋಗಲ್ಲ ಅವು. ನಾನು ನೋಡಿದ್ದೇನೆ. ಹಟ್ಟಿಯಿಂದ ಹೊರಗೆ ಹೋಗಿ ಒಂಚೂರು ಗಾಳಿ ಸೇವಿಸಲಿ ಅಂದರೆ ಹಟ್ಟಿಯಿಂದ ಹೊರಗೆ ಹೋಗಲ್ಲ. ಯಾಕೆಂದರೆ ಕಟ್ಟಿ ಹಾಕುವುದೇ ಜೀವನ. ಈ ಹಗ್ಗ ಕುತ್ತಿಗೆಯಲ್ಲಿ ಇದ್ರೇನೆ ಲೈಫು ಅಂತ ನಾವು ಭ್ರಮೆ ಬಂದುಬಿಟ್ರೆ ಸ್ವಾತಂತ್ರ್ಯವೇ ಬೇಡವಾಗುತ್ತೆ. ಹೊರಗೆ ಹೋಗು ಅಂದರೆ ಹೋಗಲ್ಲ ಅವು. ಗಿಳಿಗಳನ್ನು ಸಾಕಿ ಪಂಜರಲ್ಲಿ ಹಾಕಿಬಿಟ್ರೆ ಒಂದು ದಿವಸ ಬಾಗಿಲು ತೆರೆದ್ರೆ ಹೊರಗೆ ಹೋಗೋದೇ ಇಲ್ಲ. ಯಾಕೆಂದರೆ ಹೊರಗೆ ಹೋದರೆ ದಿನಾಲು ಆಹಾರ ಯಾರು ಇಡ್ತಾರೆ ನನಗೆ? ಈಗ ಆರಾಮಿಲ್ಲ ಕೂತ್ಕೊಂಡು ತಿನ್ಲಿಕ್ಕೆ ಇಡೋರು ಇದ್ದಾರಲ್ಲ ಅಂತ. ಈ ಥರ ಡಿಪೆಂಡೆನ್ಸ್ ಈಸ್ ಎ ಪ್ಲೆಷರ್ ಅಂತ. ಅದೇ ದಟ್ ಈಸ್ ಲೈಫ್ ಅಂತ. ಪರಾಧೀನತೆಯೇ ಜೀವನ ಅನ್ನುವಂಥ ಭ್ರಮೆ ಬಂದುಬಿಡುತ್ತೆ. ಆದ್ದರಿಂದ ಈ ಜೀವನ ಇದರಲ್ಲಿ ಎಲ್ಲ ಡಿಪೆಂಡೆನ್ಸು, ಪಂಚಭೂತಗಳ ಡಿಪೆಂಡೆನ್ಸು. ಈ ಶರೀರದ ಒಳಗೆ ನಾವು ಕಟ್ಟಿ ಹಾಕಿದ ಪಂಜರದೊಳಗೆ ಬದ್ಧರಾದ ಜೀವ ಇವ. ಅದೇ ಆನಂದ ಆಗಿಬಿಟ್ಟಿದೆ ಅವನಿಗೆ. ಅವನು ಪಂಜರದಿಂದ ಹೊರಗೆ ಹೋಗೋದು ಬೇಡ. ಅವನು ಈಗೇನು ಇನ್ನೇನು ಸ್ವಲ್ಪವೇ ಹೊತ್ತು ಡಾಕ್ಟ್ರೇ ಏನಾದರೂ ಮಾಡಿ ಸ್ವಲ್ಪ ದಿವಸ ಬದುಕಿಸಿ ಅಂತಾನವ. ಯಾಕೆಂದರೆ ಆದಷ್ಟು ದಿವಸ ಪಂಜರದೊಳಗೆ ಇರೋಣ, ಏನಾದರೂ ಮಾಡಿ ಸ್ವಲ್ಪ ದಿವಸ ಆದರೂ ಮುಂದೆ ಪೋಸ್ಟ್ಪೋನ್ ಮಾಡಿ ಅಂತ. ಊರ್ಧ್ವಶ್ವಾಸ ಇಳಿಯುವಾಗಲೂ ಪೇಷಂಟು ಡಾಕ್ಟರ್ ಅಂತ ಹೇಳೋದು ಒಂದು 4 ದಿವಸ ಮುಂದೆ ಹೋಗುವ ಹಾಗಾದರೂ ಮಾಡ್ರಿ, ಆದಷ್ಟು ದಿವಸ ಪಂಜರದೊಳಗೆ ಇರೋಣ. ಯಾಕೆಂದರೆ ಬಂಧನವೇ ಇಷ್ಟವಾಗಿ ಬಿಡುತ್ತೆ. ಬಿಡುಗಡೆ. ನಮ್ಮ ಒಬ್ಬರು ಅವಧೂತರು ಬಹಳ ವಿಚಿತ್ರ. ಅವರು ಹೇಳೋದು ಯಾವಾಗಲೂ,
ಬದುಕಲು ನನ್ನ ಹತ್ರ ಈ ಮಾತು ಹೇಳಿದ್ರು. ಬದುಕಲು ಕಲಿಯಿರಿ ಅಂತ ಹೇಳ್ತಾರೆ, ಎಲ್ಲ ಪುಸ್ತಕ ಬರೀತಾರೆ. ಬದುಕಲು ಕಲಿಯಿರಿ ಅಂತ ಯಾಕ್ರಿ? ಪ್ರಾಣಿಗಳು ಬದುಕ್ತವೆ, ನಾಯಿಯೂ ಬದುಕುತ್ತೆ. ಬರಿಬೇಕು ಪುಸ್ತಕ. ಸಾಯಲು ಕಲಿಯಿರಿ ಅಂತ ಒಂದು ಪುಸ್ತಕ ಬರೀಬೇಕು. ಇದು ನನ್ನ ಹತ್ರ ಅವ್ರು ಹೇಳಿದ ಮಾತು. ದಯವಿಟ್ಟು ಬದುಕಲು ಕಲಿಯಿರಿ ಅಂತ ಎಲ್ಲ ಬರೆದ್ರು, ಅದು ಬೇಡ. ಸಾಯಲು ಕಲಿಯಿರಿ ಅಂತ ಒಂದು ಪುಸ್ತಕ ಬರೆಯಿರಿ ಅಂತ ಹೇಳಿದರು. ನನ್ನ ಹತ್ರ ಹೇಳಿದ್ರು, ನಿಜವಾಗಿ ಹೇಳಿದ್ರು, ತಮಾಷೆಗೋಸ್ಕರ ಹೇಳ್ತಾ ಇಲ್ಲ. ಯಾಕೆಂದ್ರೆ ಅವರು ಹೇಳೋದು ಸಾವು ಆನಂದಮಯವಾಗಿದೆ. ಕೆಲವು ಸಾವಿಗೆ ಹೆದರಿ ಸಾಯ್ತಾರೆ. ಸಾವು ಆನಂದಮಯವಾಗಿದೆ. ಅವ್ರು ಹೇಳೋದು ಸಾವು ಆನಂದಮಯವಾಗಿದೆ. ಅದು ಜನಕ್ಕೆ ಗೊತ್ತಿಲ್ಲ. ಸಾವು ಆನಂದಮಯವಾಗಿದೆ ಅಂತ ಗೊತ್ತಾಗಿಬಿಟ್ರೆ ಕ್ಯೂ ನಿಲ್ತಾರೆ. ಮೊದಲು ನಾನು ಸಾಯ್ತೀನಿ. ಯಾಕೆಂದ್ರೆ ಆನಂದ ನಮಗೆ ಬೇಕಾಗಿರೋದು ಸಾವು ಅಲ್ಲ, ಆನಂದ. ಆ ಸಾವಿನ ಅನಂತರ ನಿಜವಾದ ಆನಂದ ಇದೆ ಅಂತ ಗೊತ್ತಾಗ್ಬಿಟ್ರೆ ನಾನು ಮೊದಲು ಸಾಯ್ತೀನಿ, ನಾನು ಕ್ಯೂ ನಿಲ್ತಾರೆ ಸಾಯುವುದಲ್ಲಿ. ಮನುಷ್ಯನಿಗೆ ಬೇಕಾಗಿರೋದು ಬದುಕು ಅಲ್ಲ, ಸಾವು ಅಲ್ಲ, ಆನಂದ. ಸತ್ತ ಮೇಲೆ ಆನಂದ ಇದೆ ಅಂತ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಒಂದು ಭಯ, ನಾವು ಆಡಬಾರದೆಲ್ಲ ಮಾಡಿಬಿಟ್ಟಿದ್ದೇವೆ, ಇನ್ನು ಸತ್ತ ಮೇಲೆ ಯಮ ಕರ್ಕೊಂಡು ಹೋಗಿ ಎಲ್ಲಿ ಬಾಣಾಲೆಯಲ್ಲಿ ಹುರಿತಾನೋ ಏನು ಮಾಡ್ತಾನೋ ಭಯ. ಹಾಗಾಗಿ ಬೇಡ, ಆದಷ್ಟು ದಿವಸ ಬಾಣಾಲೆಯಲ್ಲಿ ಹುರಿದು ಪೋಸ್ಕೊಂಡಾಗಲಿ ಬದುಕೋಣ. ಇದು ನಮ್ಮ ಫಿಯರ್ ಆಫ್ ಡೆತ್. ಈ ಕಾರಣ ನಮ್ಮ ಪಾಪ ಪ್ರಜ್ಞೆ. ಇಟ್ಸ್ ಎ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಅಂತಾರೆ ಪ್ರಾಚೀನರು. ಸತ್ತ ಮೇಲೆ ಬೇರೆ ಲೋಕದಲ್ಲಿ ಅನುಭವ ಬಿಡಿ. ಆ ಮೊಮೆಂಟ್ ಸಾವು, ದೇಹದಿಂದ ಹೊರಕ್ಕೆ ಹೋಗೋದು, ಅದು ಬಿಡುಗಡೆ. ಜೈಲಿನಿಂದ ಹೊರಗೆ ಬಂದಾಗ ಆಗೋ ಖುಷಿ ಜೀವಕ್ಕಾಗತ್ತೆ ಅಂತ. ಡೆತ್ ಈಸ್ ಎ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಅಂತಾರೆ ಜ್ಞಾನಿಗಳು. ಹಾಗೆ ರಾಮ ಹೇಳ್ತಾನೆ, ಜೀವನಕ್ಕೆ ಅರ್ಥ ಇರುವುದೇ ಸಾವಿನಲ್ಲಿ. ಸಾಯದೇ ಮನುಷ್ಯ ಬದುಕಿದ್ರೆ ಒಂದಲ್ಲ ಒಂದು ದಿವಸ ಸತ್ತಾದರೂ ಹೋಗಬಾರ್ದ, ಈ ಸಾವು ಬರೋದಿಲ್ವಲ್ಲ ಅಂತ ಕಾಣಲಿಕ್ಕೆ ಶುರುವಾಗುತ್ತೆ. ಜೀವನದ ಸೌಂದರ್ಯ ಸಾವಿನಲ್ಲಿದೆ. ಸಂಯೋಗ, ಒಟ್ಟುಗೂಡುವಿಕೆಯ ಸೌಂದರ್ಯ ಅಗಲಿಕೆಯಲ್ಲಿದೆ. ಏರುವುದರ ಅರ್ಥ ಇಳಿಯುವುದರಲ್ಲಿದೆ. ಕೂಡಿಡುವುದರ ಸಾರ್ಥಕ್ಯ ಕಳೆಯುವುದರಲ್ಲಿದೆ. ಬರೇ ಕೂಡಿಟ್ಟು ದಿನಾಲು ಪೂಜೆ ಮಾಡಿದರೆ ಏನು ಉಪಯೋಗ ಉಂಟು? ಅದನ್ನು ಖರ್ಚು ಮಾಡುವುದರಲ್ವಾ? ಇದು ರಾಮಚಂದ್ರ ಭರತನಿಗೆ ಹೇಳಿದಂಥ ಮಾತು. ಆಮೇಲೆ ಹೇಳ್ತಾನೆ, ಅಲ್ಲ ಅದೆಲ್ಲ ಹೌದು, ಆದರೆ ಅದೆಲ್ಲ ಮತ್ತೆ ನಮ್ಮಲ್ಲಿ ಕೆಲವರು ಹೇಳೋದುಂಟು, ಅದೆಲ್ಲ ವೇದಾಂತ ಎಲ್ಲ ರಿಟೈರ್ ಆದಮೇಲೆ. ಈಗ ಎಂಥದ್ದು ವೇದಾಂತ? ಕೆಲವರಿಗೆ ವೇದಾಂತ ಅಂದರೆ ರಿಟೈರ್ ಆದವರಿಗೋಸ್ಕರ ಇರೋದು ಅದು. ಅದಕ್ಕೆ ರಾಮ ಹೇಳ್ತಾನೆ, ನಿವೃತ್ತ ರಜನಿ ಯಾತು ನಸಾ ಪ್ರತಿನಿವರ್ತತೆ. ಅಲ್ಲಯ್ಯ, ಪ್ರತಿಯೊಂದು ಕ್ಷಣವೂ ನಾವು ಈ ಎಚ್ಚರದಿಂದ ಬದುಕಬೇಕು, ರಿಟೈರ್ ಆದಮೇಲೆ ಅಲ್ಲ. ಯಾಕಂದರೆ ರಿಟೈರ್ ಆದಮೇಲೆ ವೇದಾಂತ ಓದೋಣ ಅಂದ್ರೆ ಅಷ್ಟು ದಿವಸ ಬದುಕ್ತೇನೆ ಅಂತ ಯಾರು ಗ್ಯಾರಂಟಿ ಕೊಟ್ಟವರು? ಅದರಿಂದ ಇಹಚೇದ ವೇದಿ ತಥ ಸತ್ಯಮಸ್ತಿ. ಈ ಕ್ಷಣದಿಂದ ನೀನು ಅಧ್ಯಾತ್ಮ ಅಥವಾ ಬದುಕಿನ ಚಿಂತನೆ, ಬದುಕಿನ ಅರ್ಥ ಏನು ಅನ್ನೋದನ್ನು ಚಿಂತನೆ ಮಾಡಲಿಕ್ಕೆ ರಿಟೈರ್ ಆದಮೇಲೆ ಶುರು ಮಾಡೋದಲ್ಲ. ಉಪನಿಷತ್ಕಾರರು ಹೇಳ್ತಾರೆ, ಇಹಚೇದ ವೇದಿ ತಥ ಸತ್ಯಮಸ್ತಿ. ಈಗಿಂದೀಗ ಈ ಕ್ಷಣವೇ ನೀನು ಚಿಂತನೆಗೆ ತೊಡಗು, ಅಂದರೆ ನಿನ್ನ ಬದುಕು ಅರ್ಥ. ನಚೇದಿಹ ವೇದೀತ್ ಮಹತೀ ವಿನಷ್ಟಿ. ಯಾಕೆಂದರೆ ಒಂದು ಅತ್ಯೇತಿ ರಜನಿ ಯಾತು, ಒಂದು ರಾತ್ರಿ ಕಳೆಯಿತು ಅಂದರೆ ಹೇಳ್ತಾರೆ, ನ ಸಹ ಪ್ರತಿನಿವರ್ತತೆ. ಕಳೆದು ಹೋದ ದಿನ ಮತ್ತೆ ಮರಳಿ ಬರುವುದಿಲ್ಲ. ದುಡ್ಡು ಕಳೆದು ಹೋದದ್ದನ್ನು ಮರಳಿ ಪಡೆಯಬಹುದು, ಏನನ್ನಾದರೂ ಕಳೆದು ಹೋದದ್ದನ್ನು ಮರಳಿ ಪಡೆಯಬಹುದು, ಆದರೆ ಕಳೆದು ಹೋದ ಬದುಕಿನ ಕ್ಷಣಗಳನ್ನು ಮರಳಿ ಪಡೆಯುವುದಕ್ಕಾಗುವುದಿಲ್ಲ. ಅದರಿಂದ ಯಾವುದೇ ಅರ್ಥವತ್ತಾದ ಚಿಂತನೆಯನ್ನು ಪೋಸ್ಟ್ಪೋನ್ ಮಾಡಬೇಡ, ನಾಳೆಗೆ ಅಂತ ಇಡಬೇಡ. ಈಗಿಂದೀಗ ಗಂಭೀರ ಚಿಂತನೆಗೆ ತೊಡಗು, ಜೀವನದ ಅರ್ಥ ಏನು ಅಂತ ಯೋಚಿಸಲಿಕ್ಕೆ ತೊಡಗು. ಅತ್ಯೇತಿ ರಜನಿ ಯಾತು, ಒಂದು ರಾತ್ರಿ ಕಳೆದು ಹೋಯಿತು ಅಂದರೆ ನಸಾ ಪ್ರತಿನಿವರ್ತತೆ, ಅದು ಎಂದೂ ಮರಳಿ ಬರುವುದಿಲ್ಲ. ಆದರೆ ನಾವು ಇದನ್ನು ಒಂದು ಪ್ರಸಂಗ ನೆನಪಾಗುತ್ತೆ ನನಗೆ. ಒಂದು 10 ವರ್ಷದ ಕೆಳಗೆ ಒಬ್ಬ ಅಮೇರಿಕನ್ ನಮ್ಮ ಮನೆಗೆ ಬಂದಿದ್ದ, ಉಡುಪಿಗೆ. ನೋಡಿ, ಅವನ ವಿಷಯ ಏನು ಗೊತ್ತುಂಟ? ಕ್ರಿಶ್ಚಿಯಾನಿಟಿಯಲ್ಲಿ ಪುನರ್ಜನ್ಮ ಇಲ್ಲ, ಒಂದೇ ಜನ್ಮ. ಆ ಜನ್ಮದಲ್ಲಿ ಅವನು ಸಾಧನೆ ಮಾಡಿದ ಅಂದರೆ ಆಯಿತು, ದೇವರ ಹತ್ರ. ಇಲ್ಲದೇ ಇದ್ರೆ ಇಲ್ಲ, ಇಟರ್ನಲ್ ಹೆಲ್, ಮತ್ತೆ ಅವನು ದೇವ್ರ ಹತ್ರ ಹೋಗ್ಲಿಕ್ಕೇ ಇಲ್ಲ, ಯಾಕಂದ್ರೆ ಮತ್ತೆ ಹುಟ್ಟಲಿಕ್ಕೇ ಇಲ್ಲ. ಅವನು ಇದನ್ನು ಗಾಬರಿ ಆಗಿಬಿಟ್ಟಿದೆ ಅವನಿಗೆ. ಅವನು ಬಂದು ಹೇಳ್ತಾನೆ, ಅಕಾರ್ಡಿಂಗ್ ಟು ಕ್ರಿಶ್ಚಿಯಾನಿಟಿ ದರ್ ಇಸ್ ನೋ ರೀಇನ್ಕಾರ್ನೇಷನ್, ದರ್ ಇಸ್ ನೋ ರೀಬರ್ತ್. ಅವನು ಹೇಳ್ತಾನೆ, ಈ ಜನ್ಮದಲ್ಲಿ ನಾನು ಏನೂ ಸಾಧನೆ ಮಾಡಿಲ್ಲ,
ಸಾಧನೆ ಮಾಡಲಿಕ್ಕೆ ಇನ್ನೊಂದು ಜನ್ಮ ಇಲ್ಲ. ಹಾಗಾದ್ರೆ ವಾಟ್ ಈಸ್ ಮೈ ಫೇಟ್? ನನ್ನ ಜೀವನಕ್ಕೆ ಅರ್ಥವೇ ಇಲ್ಲ. ನನಗೆ ದಯವಿಟ್ಟು ನೀವು ಒಂದು ಭರವಸೆ ಕೊಟ್ಟರೆ ನಾನು ಸಂತೋಷ ಹೋಗ್ತೇನೆ ಅಂತ. ಏನಂದರೆ, ಅಲ್ಲ, ಇನ್ನೊಂದು ಜನ್ಮದಲ್ಲಿ ಆದರೂ ಸಾಧನೆ ಮಾಡಬಹುದು ಅನ್ನೋ ಭರವಸೆ ಸಿಕ್ಕಿದರೆ ನಾನು ನಾಳೆ ಈ ದೇಶದ ಫಿಲಾಸಫಿ ಇರುವುದೇ ಅದಕ್ಕೋಸ್ಕರ. ನೀನು ಈ ಜನ್ಮದಲ್ಲಿಯೇ ಸಾಧನೆ ಮಾಡಬೇಕು, ಮುಂದಿನ ಜನ್ಮದಲ್ಲಿ ಮಾಡಲಿಕ್ಕೆ ಆಗೋಲ್ಲ, ಒಂದೇ ಜನ್ಮ ಅಂತ ಯಾಕೆ ಹೇಳಿದ್ದು ಗೊತ್ತುಂಟ? ಅದು ಬೈಬಲ್ನಲ್ಲಿಲ್ಲ. ಮತ್ತು ನಿಮ್ಮ ಪೋಪು, ನಿಮ್ಮ ಗುರುಗಳು ಹೇಳಿದರು. ಯಾಕೆಂದರೆ ಅವರಿಗೆ ಗಿರಾಕಿಗಳು ಬೇಕು. ಇಲ್ದಿದ್ದರೆ ನೀವೆಲ್ಲ ವೆಸ್ಟರ್ನ್ ಪೀಪಲ್ ನಿಮಗೆ ಅಂದೆ ಮುಂದಿನ ಜನ್ಮದಲ್ಲಿ ಚರ್ಚಿಗೆ ಹೋಗೋಣ, ಈ ಜನ್ಮದಲ್ಲಿ ಬೇಡ ಅಂತ ಕೂತ್ಬಿಡ್ತೀರ. ಅದಕ್ಕೆ ಮುಂದೆ ಜನ್ಮ ಇಲ್ಲ ಅಂದ್ರೆ ಈ ಜನ್ಮ ಅಷ್ಟೇ. ನಮಗೆ ಗಿರಾಕಿಗಳು ಬೇಕು. ಅದಕ್ಕೋಸ್ಕರ ಸೃಷ್ಟಿ ಮಾಡಿದ ವೇದಾಂತ ಇದು. ಇತ್ತೀಚೆಗೆ ಒಂದು 300 ವರ್ಷದ ಈಚೆ ಎಲ್ಲ ಕ್ರೈಸ್ತ ಪಾದ್ರಿಗಳು ಸೇರಿ ಮಾಡಿದ ತೀರ್ಮಾನ. ಪುನರ್ಜನ್ಮ ಒಪ್ಪಿಬಿಟ್ರೆ ಎಲ್ಲ ಮುಂದಿನ ಜನ್ಮಕ್ಕೆ ಹೋಗುವ ಅಂತ. ನಮಗೆ ಯಾರು ಗಿರಾಕಿ ಇಲ್ಲ ಅಂತ ಆಗುತ್ತೆ. ಎಲ್ಲ ಮುಂದಿನ ಜನ್ಮದಲ್ಲಿ ಚರ್ಚೆಗೆ ಹೋದರೆ ಸಹಿ ಅಂತ. ನಾಳೆ ನಮ್ಮ ಫಿಲಾಸಫಿ ಏನು ಹೇಳುತ್ತೆ ಗೊತ್ತಾ? ಮುಂದಿನ ಜನ್ಮದಲ್ಲಿ ಹೋಗಲಿ ಅಂತ. ಮುಂದಿನ ಜನ್ಮ ಇದೆ, ಮುಂದಿನ ಜನ್ಮ ಇಲ್ಲ ಅಂತಲ್ಲ. ಆದರೆ ಹಾಗಾದರೆ ಮುಂದಿನ ಜನ್ಮದಲ್ಲಿ ಹೋಗುವ ಅಂತ ಇಲ್ಲ. ಯಾಕೆ ಗೊತ್ತುಂಟ? ಯಾರು ಮುಂದಿನ ಜನ್ಮದಲ್ಲಿ ಹೋಗುವ ಅಂತ ಕೂತ್ಕೊಳ್ತಾನೋ ಅವನು ಮುಂದಿನ ಜನ್ಮದಲ್ಲಿ ಹಾಗೆ ಕೂತ್ಕೊಳ್ತಾನೆ. ಮುಂದಿನ ಜನ್ಮ ಯಾವಾಗ ಹೋಗುದು? ಮತ್ತೆ ಮುಂದಿನ ಜನ್ಮದಲ್ಲಿ ಹೋಗುವ ಅಂತ. ಈ ಜನ್ಮ ಮುಂದಿನ ಜನ್ಮ ಬಂದಾಗಲೂ ಇನ್ನೊಂದು ಜನ್ಮ ಉಂಟಲ್ವ, ಅದನ್ನು ಹೋಗುವ. ಅಲ್ಲಿಯೂ ಇನ್ನೊಂದು ಜನ್ಮ ಉಂಟಲ್ಲ, ಅದು ಎಂದೂ ಹೋಗೋಲ್ಲ. ಯಾರು ಪೋಸ್ಟ್ಪೋನ್ ಮಾಡ್ತಾನೋ ಅವನು ಎಂದೂ ಉದ್ಧಾರ ಆಗೋಲ್ಲ. ಅದರಿಂದ ಮುಂದಿನ ಜನ್ಮ ಇಲ್ಲ, ಅದರಿಂದ ಈ ಜನ್ಮದಲ್ಲಿ ಸಾಧನೆ ಮಾಡಿಯಲ್ಲ. ಮುಂದಿನ ಜನ್ಮ ಇದೆ, ಆದರೆ ಮುಂದಿನ ಜನ್ಮದಲ್ಲಿ ನೋಡೋಣ ಅನ್ನೋದು ಮುಂದಿನ ಜನ್ಮಕ್ಕೂ ಕಂಟಿನ್ಯೂ ಆದರೆ ನಿಮ್ಮ ಗತಿ ಏನು? ಒಂದು. ನಂಬರ್ 2, ಇವತ್ತು ಯೋಚನೆ ಮಾಡಿ ಸರಿ ತಪ್ಪುಗಳನ್ನು, ಅಧ್ಯಾತ್ಮವನ್ನು, ದೇವರನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿಶಕ್ತಿ ಇರುವ ಜನ್ಮ ದೇವರು ಕೊಟ್ಟಿದ್ದಾನೆ. ಮುಂದಿನ ಜನ್ಮದಲ್ಲಿ ಇನ್ನೂ ಹುಳ ಹುಪ್ಪುಟಾಗಿ ಹುಟ್ಟಿದರೆ, ನರಿ ನಾಯಿಯಾಗಿ ಹುಟ್ಟಿದರೆ ಮುಂದೆ ಏನು ನೋಡೋದು? ಆದ್ದರಿಂದ ನಮ್ಮ ಫಿಲಾಸಫಿ ಏನು ಹೇಳುತ್ತೆ ಅಂದರೆ, ಈ ಜೀವದ ಬದುಕು ಅನಂತ. ಸಾವಿರಾರು ಜನ್ಮಗಳಲ್ಲಿ ಹಾದು ಬಂದಿದ್ದೇವೆ, ಇನ್ನು ಸಾವಿರಾರು ಜನ್ಮಗಳಲ್ಲಿ ನಾವು ಹುಟ್ಟಿ ಬರಲಿಕ್ಕುಂಟು. ಆದರೆ ಪೋಸ್ಟ್ಪೋನ್ ಮಾಡಲಿಕ್ಕಿಲ್ಲ. ಯಾಕೆಂದರೆ ಮುಂದಿನ ಜನ್ಮದಲ್ಲಿ ಏನು ಜನ್ಮ ಬರುತ್ತೆ ಗೊತ್ತಿಲ್ಲ. ಮನುಷ್ಯರಾಗಿ ಹುಡ್ತೇವೆ ಅಂತ. ಪ್ರಾಯ ಈ ಮುಂದಿನ ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟೋರು ಯಾರು ಗೊತ್ತುಂಟ? ಈ ಪ್ರಾಣಿಗಳು, ಮರಗಳು, ಅವು ಏನು ಪಾಪ ಮಾಡಿರೋದು ಮುಂದೆ ಮನುಷ್ಯರಾಗಿ ಹುಡ್ತವೆ. ಮನುಷ್ಯರು ಇನ್ನೊಂದು ಸರ್ತಿ ಮನುಷ್ಯರಾಗುವಷ್ಟು ಪುಣ್ಯ ಮಾಡಿರೋದಿಲ್ಲ. ಹಾಗಾಗಿ ಮನುಷ್ಯರು ಮತ್ತೊಮ್ಮೆ ಮನುಷ್ಯರಾಗಿ ಹುಟ್ಟುವ ಪಾಸಿಬಿಲಿಟಿ ಬಹಳ ಕಡಿಮೆ. ಮರಗಳು ಮನುಷ್ಯರಾಗಿ ಹುಟ್ಟಬಹುದು. ನಮ್ಮಲ್ಲಿ ಬಹಳ ಬುದ್ಧಿಜೀವಿಗಳು ಅಂತ ಹೇಳ್ತಾರೆ. ಏನಂದರೆ ಜೀವ ಅನಾದಿ ಅನಂತ ಅಂತ ಹೇಳ್ತಾರೆ ಈ ವೇದಾಂತಿಗಳು. ಅವರಿಗೆ ತಲೆ ಇಲ್ಲ. ಯಾಕೆಂದರೆ ಹಿಂದೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದಾಗ 33 ಕೋಟಿ ಇದ್ದ ಜೀವಗಳು ಈಗ 100 ಚಿಲ್ಲರೆ ಕೋಟಿ ಹೇಗಾದವು? ಅಲ್ಲ, ಯಾರು ವೇದಾಂತಿಗಳ ಅರ್ಥ ಇಲ್ವೋ, ಈ ಬುದ್ಧಿಜೀವಿಗಳಿಗೆ ಅರ್ಥ ಇಲ್ವೋ? ತಲೆ ಇಲ್ಲದ ಪಂಚಾಯತಿಗೆ. ಯಾಕೆಂದರೆ ಆವಾಗ ಜೀವ ಅಂದರೆ ಮನುಷ್ಯರು ಮಾತ್ರ ಅಂತ ತಿಳ್ಕೊಂಡು ಮಾತಾಡ್ತಾರೆ ಇವರು. ಆವಾಗಲೂ ಇಷ್ಟೇ ಜೀವಗಳಿದ್ದದ್ದು, ಈಗಲೂ ಅಷ್ಟೇ. ಆವಾಗ ಮನುಷ್ಯರು ಕಮ್ಮಿ ಇದ್ದು ಮರಗಳು ಹೆಚ್ಚಿದ್ದವು. ಇವೆಲ್ಲ ಮರ ಕಡಿದು ಮನುಷ್ಯ ಹುಟ್ಟಿದವು ಅಷ್ಟೇ. ಪ್ರಾಣಿಗಳು, ಎಲ್ಲ ಜೀವ ಅಂದರೆ ಹುಳ ಹುಪ್ಪಟೆ ಸೇರಿ ಅಲ್ವಾ? ಅದು ಹೆಚ್ಚು ಸಂಖ್ಯೆ ಆಗಿದೆ ಅಂತ ಇವರಿಗೆಲ್ಲ ಲೆಕ್ಕ ಸಿಕ್ಕಿದೆ. ಅಷ್ಟು ಬುದ್ಧಿ ಇಲ್ಲ. ನಾವು ನಮ್ಮ ತಲೆಯಲ್ಲಿ ಜೀವಗಳು ಅಂದರೆ ಮನುಷ್ಯರು ಮಾತ್ರ ಅಂತ ತಿಳ್ಕೊಂಡಿದ್ದೇವೆ. ಒಟ್ಟು ಪ್ರಾಣಿ ಸಂಕಲವನ್ನು ತಗೊಂಡ್ರೆ ಪ್ರಪಂಚದಲ್ಲಿರ್ತಕ್ಕಂಥ ಪ್ರಾಣಿಗಳು, ಅದು ಮರ, ಪಕ್ಷಿಗಳು, ಪ್ರಾಣಿಗಳು, ಇನ್ಸೆಕ್ಟ್ಸು ಎಲ್ಲ ಸೇರಿಸಿದರೆ ಹೆಚ್ಚು ಆಗುವುದಿಲ್ಲ, ಕಮ್ಮಿ ಆಗುವುದಿಲ್ಲ. ಅದು ಇದಾಗಬಹುದು, ಇದು ಅದಾಗ್ಬೋದು ಅಷ್ಟೇ. ಮರ ಇದ್ದವರೆಲ್ಲ ಮನುಷ್ಯರಾಗ್ಬಿಟ್ಟೆ ಮನುಷ್ಯರ ಸಂಖ್ಯೆ ಜಾಸ್ತಿ ಆಗುತ್ತೆ. ಮರಗಳು ಕಾಡಿನಲ್ಲಿ ಇಲ್ಲ. ಕಾಡಿನಲ್ಲಿ ಮರಗಳ ಸಂಖ್ಯೆ ಜಾಸ್ತಿ ಆದಾಗ ಮನುಷ್ಯರು ಕಮ್ಮಿ ಆಗ್ತಾರೆ. ಇದು ಒಟ್ಟು ಸಂಖ್ಯೆ ಒಂದೇ. ಆದ್ದರಿಂದ ಪ್ರಾಣಿಗಳು ಅಂದರೆ ಇನ್ನೊಂದು ಜನ್ಮ ಇದೆ, ಆದರೆ ಇನ್ನೊಂದು ಜನ್ಮ ಇದೆ ಅಂತ ನೀವು ತಿಳ್ಕೊಳ್ಳುವ ಜ್ಞಾನದ ದಾರಿಯಲ್ಲಿ ಸಾಗುವುದನ್ನು ಪೋಸ್ಟ್ಪೋನ್ ಮಾಡಬೇಡಿ. ಈ ಜನ್ಮದಲ್ಲಿಯೂ ರಿಟೈರ್ ಆದ ಮೇಲೆ ಅಂತ ಪೋಸ್ಟ್ಪೋನ್ ಮಾಡಿಬಿಡಿ. ಯಾಕೆಂದ್ರೆ ರಿಟೈರ್ ಆಗೋ ತನಕ ಬದುಕ್ತೇವೆ ಅಂತ ಗ್ಯಾರಂಟಿ ಇಲ್ಲ. ನಮ್ಮ ಕಣ್ಮುಂದೆ ಚಿಕ್ಕ ವಯಸ್ಸಿನ ಮಕ್ಕಳು ಸಾಯುವುದನ್ನು ನೋಡ್ತೇವೆ ನಾವು. ಯಾರ ಆಯುಸ್ಸು ಎಷ್ಟು ಅದೇನು ಇತಶ್ಚ ಇತರತಶ್ಚಾಪಿ ಕೃತಾಂತಃ ಪರಿಕರ್ಷತಿ. ಎರಡು ಬಗೆ, ಆ ಕಡೆಯಿಂದ ಈ ಕಡೆಯಿಂದ ಹಗ್ಗ ಹಾಕಿ ಎಳಿತಾ ಇದ್ದಾನೆ ಯಮ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಇನ್ನೊಂದು ಕ್ಷಣದಲ್ಲಿ, ಮುಂದಿನ ಕ್ಷಣದಲ್ಲಿ ಯಾರು ಬದುಕಿರ್ತಾರೆ, ಯಾರು ಸಾಯ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ರಿಟೈರ್ ಆದಮೇಲೆ ಏನು ಮಾತು? ಅದರಿಂದ ಯಾವುದು ರಜನೀಯಾತು ಅತ್ಯೇತಿ ರಜನೀಯಾತು ನಸಾ ಪ್ರತಿನಿವರ್ತತೆ. ಕಳೆದು ಹೋದ ಇರುಳು ಮತ್ತೆ ಮರಳಿ ಬರುವುದಿಲ್ಲ. ಆದ್ದರಿಂದ ರಾಮಚಂದ್ರ ಹೇಳ್ತಾನೆ, ವಿಚಾರ ಮಾಡಬೇಕಾದ್ದು ಆತ್ಮಾನವನ್ನು ಅನುಶೋಚಸ್ವ ಕಿಂ ಪರಾನ್ ಅನುಶೋಚಿಸಿ. ನಮ್ಗೆ ಈಗ ಏನು ಅಂದ್ರೆ ನಿನ್ನ ತಲೆ ಏನೀಗ, ಅಯ್ಯೋ ಪಾಪ ರಾಮಚಂದ್ರ ಕಷ್ಟಪಡ್ತಾ ಇದ್ದಾನೆ,
ಅಲ್ಲ, ಇನ್ನೊಬ್ಬರ ಬಗ್ಗೆ ಚಿಂತನೆ ನಿಮಗೆ, ನಿನ್ನ ಸ್ವಂತದ ಯೋಚನೆ ಇಲ್ವಲ್ಲಯ್ಯ ನಿನಗೆ. ಇನ್ನೊಬ್ಬರ ಬಗ್ಗೆ ರಾಮಚಂದ್ರ ಕಷ್ಟಪಡ್ತಾ ಇದ್ದಾನೆ, ಅವನಿಗೇನೋ ಅವ ಕರ್ಕೊಂಡು ಹೋಗಿ ರಾಜ್ಯದಲ್ಲಿ ಕೂಡಿಸ್ಬಿಟ್ರೆ ರಾಮಚಂದ್ರ ದೊಡ್ಡ ಉಪಕಾರ ಮಾಡಿದ ಹಾಗೆ ಮಾತಾಡ್ತಾ ಇದ್ದೀಯ ನೀನು. ಆತ್ಮಾನ ಮನುಶೋಚಸ್ವ, ಇವತ್ತು ಶೋಚನೀಯನಾಗಿರ್ತಕ್ಕ ವ್ಯಕ್ತಿ ನಾನಲ್ಲ ನೀನು ಅಂತಾನೆ ರಾಮ. ಯಾಕೆಂದ್ರೆ ಅಧಿಕಾರ ತಲೆ ಮೇಲೆ ಹೊತ್ತುಕೊಂಡು ಒದ್ದಾಡಬೇಕಾದವ ನೀನು. ಇದು ಭರತನ ಕುರಿತು ಹೇಳಿದ್ರು. ಒಟ್ಟಿಗೆ ಅವನು ಹೇಳಿದ್ರು, ರಾಮ ಹೇಳ್ತಾನೆ ಆತ್ಮಾನ ಮನುಶೋಚಸ್ವ, ನಿನ್ನ ಬಗ್ಗೆ ಯೋಚನೆ ಮಾಡು, ಇನ್ನೊಬ್ಬರ ಬಗ್ಗೆ ಯೋಚಿಸುವುದನ್ನು ಬಿಡು. ಯಾಕೆಂದ್ರೆ ನಾವು ಎಲ್ಲರೂ ಅವ್ರ ಹಾಗೆ ಇವರು ಹೀಗೆ ಅಂತ, ನಾವು ಹೇಗೆ ಅಂತ ಎಂದೂ ಯೋಚಿಸೋದಿಲ್ಲ. ನಿನ್ನ ದೌರ್ಬಲ್ಯವನ್ನು ಯೋಚಿಸು, ನಿನ್ನ ಬಗ್ಗೆ ನಿನಗೆ ಅನುಕಂಪೆ, ಇನ್ನೊಬ್ಬರ ಬಗ್ಗೆ ಅನುಕಂಪೆ ತೋರಿಸುವುದಲ್ಲ. ನಮ್ಮಲ್ಲಿರುವ ದೌರ್ಬಲ್ಯವನ್ನು ನೋಡಿ ನಾವು ನಮ್ಮ ಬಗ್ಗೆ ಅನುಕಂಪೆ, ಅಯ್ಯೋ ಗ್ರಹಚಾರ್ಯವೇ ನನ್ನ ಪಾಡೇ ಅಂತ ನಮ್ಮ ಬಗ್ಗೆ ನಮಗೆ ಅನುಕಂಪೆ ಹುಟ್ಟಬೇಕು, ಮರುಕ ಹುಟ್ಟಬೇಕು. ಅಷ್ಟು ದೌರ್ಬಲ್ಯಗಳಿವೆ ಮನುಷ್ಯನಲ್ಲಿ. ಆತ್ಮಾನ ಮನುಶೋಚಸ್ವ, ನಿನ್ನ ದೌರ್ಬಲ್ಯದ ಬಗ್ಗೆ ಮೊದಲು ಯೋಚನೆ ಮಾಡು, ನಿನ್ನ ಬಗ್ಗೆ ನಿನಗೆ ಮರುಕ ಹುಟ್ಟಲಿ. ಕಿಂ ಪರಾನ್ ಅನುಶೋಚಿಸಿ, ಅವರು ಪಾಪ ಹಾಗೆ, ಅವರು ಪಾಪ ಹೀಗೆ, ಅವರು ಚೆನ್ನಾಗಿದ್ದಾರೆ, ಅವ್ರ ಬಗ್ಗೆ ನಿನ್ನ ಕಾಳಜಿ ಬೇಡ. ನಿನ್ನ ದೌರ್ಬಲ್ಯದ ಬಗ್ಗೆ ಯೋಚನೆ ಮಾಡು, ನಿನ್ನನ್ನು ತಿದ್ದಿಕೋ ಮೊದಲು. ಅದ್ಭುತವಾದ ಮಾತಾಡ್ತಾನೆ ರಾಮಚಂದ್ರ. ಕಿಂಪರಾನ್ ಅನುಶೋಚಿಸಿ. ಹಾಗಾಗಿ ಇನ್ನೊಬ್ಬರ ಬಗ್ಗೆ, ನನ್ನ ಬಗ್ಗೆ ಯೋಚಿಸಬೇಡ. ನನ್ನ ಬಗ್ಗೆ ನಾನು ತೀರ್ಮಾನ ತಗೊಂಡಿದ್ದೇನೆ, ನಾನು ಏನು ಮಾಡಬೇಕು ಅದು ಮಾಡ್ತೀನಿ. ನಿನ್ನ ಬಗ್ಗೆ ನಿನ್ನ ಮುಂದಿನ ಯೋಚನೆ ಮಾಡು. ನಿನಗೆ ನಾನು ಹೇಳಿದ್ದೇನೆ, ನಿನ್ನ ಅಪ್ಪ ಮದುವೆ ಕಾಲದಲ್ಲಿ ಕೊಟ್ಟ ಮಾತನ್ನು ನಡೆಸಬೇಕಾದ ಮಗನಾಗಿ ನಿನ್ನ ಕರ್ತವ್ಯ. ಹಾಗಾಗಿ ಹೋಗು, ರಾಜ್ಯಭಾರ ಮಾಡು. ರಾಮಚಂದ್ರ ಯಾರು ಏನು ಹೇಳಿದರೂ ಮರಳಿ ಬರುವುದಿಲ್ಲ ಅಂತ ಗಟ್ಟಿ ಹೇಳ್ತಾನೆ. ಇನ್ನೂ ಕೆಲವು ಮಾತುಗಳಿವೆ ನಮಗೆ. ಇದೆಲ್ಲ ಅಂದರೆ ರಾಮಚಂದ್ರನ ಸಂದೇಶಗಳಿವೆಲ್ಲ ಜಗತ್ತಿಗೆ, ಭರತನನ್ನ ಮುಂದಿಟ್ಟುಕೊಂಡು ಜಗತ್ತಿಗೆ ನೀಡಿದ ಸಂದೇಶ. ಜೀವನ ಅಂದ್ರೆ ಏನು, ಫಿಲಾಸಫಿ ಆಫ್ ಲೈಫ್, ಅದ್ಭುತವಾದ ಮಾತುಗಳನ್ನು ರಾಮಚಂದ್ರ ಆಡ್ತಾನೆ. ಅದನ್ನು ನನಗೆ ಅಂದರೆ ಬಿಡ್ಲಿಕ್ಕೆ ಮನಸ್ಸಾಗೋಲ್ಲ. ಅದನ್ನು ಆದಷ್ಟು ಹೆಚ್ಚು ಅವನ ರಾಮನ ಸಂದೇಶಗಳನ್ನು ನಾವು ತಿಳ್ಕೋಬೇಕು. ಕಥೆ ಗೊತ್ತಿದೆ ನಿಮಗೆ, ನಾನು ಕಥೆಯನ್ನು ಮುಂದಕ್ಕೆ ಓಡಿಸ್ಬಿಡ್ತೇನೆ. ಈಗಿನ ಅಯೋಧ್ಯಾಕಾಂಡ ಮುಗಿದ್ಬಿಟ್ರೆ ಆಮೇಲೆ ನೇರ ಕಿಷ್ಕಿಂಧಾಕಾಂಡಕ್ಕೆ ಬರ್ತೇನೆ, ಹನುಮಂತನ ಹತ್ರ ಬಂದ್ಬಿಡ್ತೀನಿ. ರಾವಣ ಸೀತಾಪಹರ, ಯಾಕೆಂದರೆ ನಮ್ಮ ಕಥೆ ಲಿಂಕು ನಿಮ್ಗೆ ಗೊತ್ತಿದೆ, ಅದನ್ನು ನಾನು ಹೇಳಬೇಕಾಗಿಲ್ಲ. ಅದರ ಕ್ಯಾರೆಕ್ಟರ್ಸ್ ಹೇಗೆ ಬಿಹೇವ್ ಮಾಡ್ತಾವೆ ಅನ್ನೋದು ಮಾತ್ರ ಅದು ಅತ್ಯದ್ಭುತವಾದ ಸಂಗತಿ. ಹಾಗೆ ಮುಂದೆ ರಾಮಚಂದ್ರ ಇನ್ನೂ ಕೆಲವು ವೇದಾಂತದ ಮಾತುಗಳನ್ನು ಆಡ್ತಾನೆ. ಅಷ್ಟೇ ಉಗ್ರವಾಗಿ ಭರತ ಉತ್ತರ ಕೊಡ್ತಾನೆ. ಅವನು ಕನ್ವಿಕ್ಷನ್ ಏನು ಕಮ್ಮಿ ಅಲ್ಲ, ಅಷ್ಟೇ ಧೀರತನದಿಂದ ಭರತ ಎದುರುತ್ತರ ಕೊಡ್ತಾನೆ. ತಾಯಂದಿರು ಹೇಳ್ತಾರೆ, ಊರಿನ ಜನ ಬಂದ ಅಯೋಧ್ಯೆ ಜನ ಹೇಳ್ತಾರೆ, ವಸಿಷ್ಠರು ಹೇಳ್ತಾರೆ, ನಿನ್ನ ಅಪ್ಪನ ಗುರು ನಾನು ಹೇಳ್ತಾ ಇದ್ದೇನೆ ಬಾ. ಯಾರು ಹೇಳಿದ್ರು ರಾಮ ಕೇಳೋಲ್ಲ. ರಾಮ ಹೇಗೆ ನಿಲುವು ಬದಲಿಸಿದ ಅಥವಾ ಅವನ ತೀರ್ಮಾನ ಏನಾಯಿತು, ಇವರೆಲ್ಲ ಏನು ಹೇಳಿದರು ಅನ್ನೋದನ್ನು ಇನ್ನೂ ಪ್ರಾಯ ಈ ರಾಮಭರತರ ಸಂಭಾಷಣೆಯ ಒಂದು ಘಟ್ಟ ಇಡೀ ರಾಮಾಯಣದಲ್ಲಿ ಅತ್ಯಂತ ಹೃದಯಸ್ಪರ್ಶಿಯಾದ ಭಾಗ ಅಯೋಧ್ಯಾಕಾಂಡ. ಅದರಲ್ಲಿ ಇದು ರಾಮಭರತ ಸಮಾಗಮ ಅತ್ಯಂತ ಹೃದಯಸ್ಪರ್ಶಿಯಾದ ಭಾಗ. ಈ ಭಾಗದ ಅವರ ಚರ್ಚೆ, ಡಿಸ್ಕಷನ್, ಅವರು ಮಾಡಿರತಕ್ಕಂಥ ವಾದ ವಿವಾದಗಳ ಬಗ್ಗೆ ಇನ್ನೂ ಸ್ವಲ್ಪ ನಾವು ನೋಡೋದಿದೆ, ಕೇಳೋದಿದೆ, ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಿದ್ದೆ. ಅದನ್ನು ನಾಳೆ ದಿವಸ ಸೇರಿದಾಗ ಆ ಮಾತನ್ನು ಪರಿಶೀಲಿಸೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.